ಹಾಳಾಗಿ ಬಂದು ಅರಸಾಗ್ಬಿಟ್ಟಿದ್ದೀರ. ಹೌದು. ಟ್ರೈಲರ್ ನೋಡಿದಾಗ ಇದೊಂದು ಕರಿ ವಜ್ರ, ಇದೊಂದು ಬಿಳಿ ವಜ್ರ. ಭರತನಾಟ್ಯ ಡ್ಯಾನ್ಸರು, ನಾನು ವಲ್ಗರ್ ಡ್ಯಾನ್ಸರ್. ನಾನು ಡ್ಯಾನ್ಸ್ ಬರಲ್ಲ, ಏನೂ ಇಲ್ಲ. ಕೊರಿಯೋಗ್ರಾಫರ್ ಬಂದರೆ ಸ್ಟೆಪ್ಪು ಸರ್ 3 4 2 1 ಅನ್ನೋರು. ಇವ್ರು ನಿಂಗೆ ತಿರುಗಿಸಿ ಹಿಂಗೆ ಹಿಡ್ಕೋಬೇಕು. ನಾನು 45 ಟೇಕ್ ಸರ್ ಅದು ಆಗಿದ್ದು. ನೊಂದು ಬೆಂದು ಹೋದ್ರೆ ಕೊನೆಗೊಂದು ಶಾಟ್ ಓಕೆ ಆಯಿತು. ಚಪ್ಪಾಳೆ ಏನು ಅಂತೀರ, ಅವತ್ತು ಮುಗಿಸ್ತಲ್ಲಪ್ಪ. ಅರಸಯ್ಯ ಅಂದ್ರೆ ಮಹಾಂತೇಶ್ ಬಿಟ್ಟು ಇನ್ಯಾರು ಮಾಡಕ್ಕೆ ನನ್ನ ಮೈಂಡಲ್ಲಿ ಇಲ್ವೇ ಇಲ್ಲ. ಕುವೆಂಪು ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಕವಿಗಳಾಗಿರ್ಬೋದು, ಅಂದರೆ ಅವ್ರು ಕಂಡಿದ್ದನ್ನ ಪುಸ್ತಕಗಳಲ್ಲಿ ಬರೆದ್ರು. ಅಂದರೆ ಮಹಾಂತೇಶ್ ಇಟ್ಕೊಂಡೇ ಕಥೆನ ಬರೆದಿದ್ದು ನಾನು. ಆಪರೇಷನ್ ಅಲ್ಮೇಲಮ್ಮಗೆ ಆಮೇಲೆ ಸೆಟ್ ಬಾಯ್, ನಾನು ಅದಕ್ಕೆ ಸೆಟ್ ಬಾಯ್ ಕೆಲಸ ಮಾಡ್ತಾ ಇದ್ದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಂತ. ಈ ಹೊತ್ತು ನನ್ನ ಜೊತೆಗೆ ಅರಸಯ್ಯನ ಪ್ರೇಮ ಪ್ರಸಂಗದ ತಂಡ ಇದೆ. ನೇರವಾಗಿ ಮಾತಿಗೆ ಬರೋಣ. 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಅದರಲ್ಲಿ ವಿಶೇಷವಾಗಿ ಈ ಸಿನಿಮಾ ಕಾಣ್ತಾ ಇದೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರಶ್ಮಿತಾ ನಾಯಕಿ, ಮಹಾಂತೇಶ್ ನಾಯಕ ಆ್ಯಂಡ್ ದೀಪು ನಿರ್ದೇಶಕ. ಸೊ ಮಹಾಂತೇಶ್ಗೆ ಒಂದು ಕಂಡೀಷನ್ ಹಾಕಿದ್ದೀನಿ, ನಾಯಕ ಅಂತ ಎಲ್ಲ ಹೇಳ್ಕೊಬೇಡಿ ಅಂತ ಆಗಲೇ ಹೇಳ್ಬಿಟ್ಟಿದ್ದೀನಿ. ಇಲ್ಲ, ಈ ವಿಷಯಕ್ಕೆ ಫಸ್ಟ್ ನಾನು ಒಂದು ಹೇಳ್ಬಿಡ್ತೀನಿ ಸರ್. ಯಾಕೆ ಗೊತ್ತಾ, ಈಗ ಲಾಸ್ಟ್ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದಾಗಿಂದ ನಾಯಕ ಇನ್ನೊಂದು ವರ್ಡ್ ಹೀರೋ ಅಂತೆಲ್ಲ ಬಿಂಬಿಸ್ತಾ ಇದ್ದಾರೆ. ಸೊ ನಾನು ಆಲ್ವೇಸ್ ಐ ಆಮ್ ಎ ಸಪೋರ್ಟಿಂಗ್ ಆರ್ಟಿಸ್ಟ್. ಯಾಕಂದರೆ ಕೆಲವೊಂದು ನಾನು ನೋಡಿದ್ದೀನಿ, ಎಲ್ಲೂ ಇಲ್ಲ ಸರ್ ಹೀರೋ ಅಂತೆಲ್ಲ ಮೇಲೆ ಕೂಡಿಸಿ ಪಕ್ಕದವರೇ ಮೇಲೆ ಕೂಡಿಸ್ಬಿಟ್ಟಿರ್ತಾರೆ. ಆಮೇಲೆ ನನ್ನ ಯಾರು ನೆಕ್ಸ್ಟ್ ಸಿನಿಮಾಗೆ ಕರೆಯಲ್ಲ, ಹೀರೋ ಆಗೋನೇ ಮಾಡ್ತಾನೋ ಇಲ್ವೋ ಅಂತ. ನಾನು ಎಲ್ಲೂ ಹೇಳಿರಲ್ಲ, ಮಾಡಲ್ಲ ಅಂತ. ನಾನು ನಾಳೆ ಕೂಡ ಒಂದು ದಿನದ ರೋಲ್ ಕರೆದ್ರೂ ಹೋಗಿ ಮಾಡ್ತೀನಿ. ಯಾಕಂದರೆ ನಾನು ಕಣ್ಮುಂದೆ ಒಂದಿಷ್ಟು ಜನದ ನೋಡಿದ್ದೀನಿ, ಹೀರೋ ಅಂತ ಹೇಳ್ಬಿಟ್ಟು ಮೇಲೆ ಕೂರಿಸ್ಬಿಟ್ಟು ಪಕ್ಕದವರೇ ಕೂರಿಸಿರೋದು. ಇವ್ನು ಮೇಲೆ ಕೂರಿಸ್ಬಿಡ್ತಾರೆ, ಅವ್ನ ಕೆಲಸ ಇಲ್ಲ ಇನ್ನು, ನಾವು ಆರಾಮ, ನಮಗೆ ಓಕೆ ಅಂತ. ಸೊ ಯಾವುದೇ ಕಾರಣಕ್ಕೂ ನಾನು ಐ ಆಮ್ ನಾಟ್ ಎ ಹೀರೋ, ಆಲ್ವೇಸ್ ನಾನು ಸಪೋರ್ಟಿಂಗ್ ಆರ್ಟಿಸ್ಟ್. ನಾನು ಯಾವತ್ತೂ ಒಂದು ದಿನದ ರೋಲ್ ಕರೆದ್ರೂ ಹೋಗ್ತೀನಿ. ಇವಾಗಲೂ ನಿಮಗೆ ಹೇಳ್ತಿದ್ದೀನಿ, ಮಹಾಂತೇಶ ಸಪೋರ್ಟಿಂಗ್ ಕಲಾವಿದ ಮಾತ್ರ, ನಾನು ನಟ. ಐ ಆಮ್ ನಾಟ್ ಎ ಹೀರೋ. ದಯವಿಟ್ಟು ಕೆಲ್ಸಕ್ಕೆ ಕರೀರಿ ಅಷ್ಟೇ ಸರ್. ಈಗ ಕಂಟಿನ್ಯೂ ಮಾಡೋಣ. ಪಂಚು ನಾನೊಬ್ಬ ನಟ, ದಯವಿಟ್ಟು ಕೆಲ್ಸಕ್ಕೆ ಕರೀರಿ. ಥ್ಯಾಂಕ್ ಯು. ಒಂದು ನಿಮ್ಮ ತಂಡಕ್ಕೆ ಅಭಿನಂದನೆಗಳು. ಅಂದರೆ ನಾನು ಈ ಕಂಟೆಂಟ್ ಆ್ಯಕ್ಚುಲಿ ತುಂಬ ಹಿಂದೆ ನೋಡಿದ್ದೆ, ನಂಗೆ ಗೊತ್ತಿತ್ತು. ಬಟ್ ಅಫಿಷಿಯಲ್ ಆಗಿ ನೀವು ಟ್ರೈಲರ್ ಲಾಂಚ್ ಮಾಡಿದ್ರಿ ಇತ್ತೀಚೆಗಷ್ಟೇ. ಸೊ ಒಂದು ಇವತ್ತಿಗೆ ಬೇಕಾಗಿರೋಂಥ ಸಿನಿಮಾ, ಅಂದರೆ ಜನಕ್ಕೆ ಬೇಕಾಗಿರೋಂಥ ಸಿನಿಮಾ, ಅವ್ರು ಇಷ್ಟಪಡ್ತಾರಂಥ ಜಾನ್ರ ಆ್ಯಂಡ್ ಈ ಥರದ ಕಂಟೆಂಟ್ ಸಿನಿಮಾಗಳು ಇವಾಗ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಈ ಸಂದರ್ಭ. ಆ್ಯಂಡ್ ಒಂದು ಅದೇ ಕಂಟೆಂಟ್ ತುಂಬ ಪ್ರಾಮಿಸಿಂಗಾಗಿ ಕಾಣ್ತಾ ಇದೆ, ನೇಟಿವ್ ವಿಷಯ. ಸೊ ದೀಪುಯಿಂದನೇ ಶುರು ಮಾಡ್ತೇನೆ. ಆ್ಯಕ್ಚುಲಿ ಒಂದು ಯಾವಾಗ್ಲೂ ನಮಗೆ ಗೊತ್ತಿರೋವಂಥ ವಿಷಯ, ನಮ್ಮೂರಿನ ವಿಷಯ, ನಾವು ಅದರಲ್ಲಿ ಬದುಕಿರೋವಂಥ ವಿಷಯನ ಇನ್ನೊಬ್ರಿಗೆ ಹೇಳೋದಕ್ಕೆ ತುಂಬ ಸುಲಭ ಮತ್ತು ತುಂಬ ಅಥೆಂಟಿಕ್ಕಾಗಿ ಹೇಳ್ತೀವಿ. ಆ ಥರದ್ದು ಸಿನಿಮಾಗಳ ವಿಚಾರಕ್ಕೆ ಬಂದರೆ ಅಥವಾ ಕೃತಿ ವಿಚಾರಕ್ಕೆ ಬಂದರೆ ಎಲ್ಲದರಲ್ಲೂ ಅವರವರ ಊರಿನ ವಿಚಾರಗಳನ್ನು ಅವರವರು ಹೇಳೋ ರೀತಿ ತುಂಬ ಅಚ್ಚುಕಟ್ಟಾಗಿರುತ್ತೆ, ಅದು ಅಥೆಂಟಿಕ್ಕಾಗಿರುತ್ತೆ, ಅದು ಇನ್ನೊಬ್ಬರಿಗೆ ಎದುರುಗಡೆಯವ್ರಿಗೆ ಇಷ್ಟ ಆಗುತ್ತೆ. ಸೊ ನೀವು ಆ ಥರದ ಸಿನಿಮಾಗಳು ಸಾಕಷ್ಟಿದೆ. ಈ ಮೊನ್ನೆ ಬಂದಂಥ ಕಾಂತಾರದವರೆಗೂ ರಿಷಬ್ ಅವರು ಅಲ್ಲಿನವರು, ಅವರು ಆ ಕತೆ ಹೇಳಿದ್ರು ಇಷ್ಟ ಆಯಿತು. ಈಗ ಸೂಫ್ರಮ್ ಸೋದವರು ಅವ್ರಿಗೆ ಆ ಕತೆ ಹತ್ತಿರ ಇತ್ತು, ಅವ್ರು ಹೇಳಿದ್ರು ವರ್ಕ್ ಆಯಿತು. ತುಂಬ ಹಿಂದಕ್ಕೆ ಹೋದರೆ ಜನ್ಮದ ಜೋಡಿ ನಾಗಾಭರಣ ಅವ್ರದ್ದು ಆ ರೀತಿಯಾಗಿ ನನಗೆ ಇದೆಲ್ಲ ನೋಡಿದಾಗ ದೀಪು, ಅದಕ್ಕೆ ನಿಮ್ಗೆ ಕೇಳಿದ್ದೀನಿ ಎಲ್ಲಿ ಯಾವ ನಿಮ್ಮದು ಅಂತಂತೇಳಿ. ಸೊ ಈ ಥರದ ವಿಷಯಗಳು ಯಾವಾಗಲೂ ವರ್ಕ್ ಆಗುತ್ತೆ. ಸೊ ಇದು ನಾನು ಸೀದಾ ನನ್ನ ನೀವು ತುಂಬ ಮಾಧ್ಯಮಗಳಿಗೆ ಮಾತಾಡಿರ್ಬೋದು, ನನ್ನ ಒಂದು ವಿಚಾರವಾಗಿ ನಾನು ಶುರುವಿಂದ ಮಾತಾಡಿಸ್ತೀನಿ. ನೀವು ಎಲ್ಲಿ, ಹಿನ್ನೆಲೆ ಏನು, ಮತ್ತು ಈ ಅರಸಯ್ಯನ ಪ್ರೇಮ ಪ್ರಸಂಗ ನಿಮಗೆ ಹೊಳೆದಿದ್ದು ಹೇಗೆ ಅಂತ. ಸರ್ ಅಂದರೆ ನಂದು ಸ್ವಂತ ಊರು ಬಂದು ನಾಗಮಂಗಲ, ಅಂದರೆ ಮಂಡ್ಯ ಜಿಲ್ಲೆ ಒಂದು ಹೊನೇನಹಳ್ಳಿ ಅಂತ ಒಂದು ಗ್ರಾಮ. ನಾನು ಮೂಲತಃ ಅಲ್ಲಿಯವನು. ನಾನೇನಂತಂದರೆ ಸಿನಿಮಾದಲ್ಲಿ ನಟನಾಗಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದವನು. 2014-15ನೇ ಸಾಲಿನಲ್ಲಿ ಬೆಂಗಳೂರಿಗೆ ಬಂದವನು. ಬಂದು ಬೆಂಗಳೂರಲ್ಲಿ ಪ್ರತಿಷ್ಠಿತ ಅಭಿನಯ ತರಂಗ ಅನ್ನೋ ಒಂದು ಶಾಲೆಯಲ್ಲಿ ನಾನು ಅದನ್ನು ಒಂದು ಕೋರ್ಸ್ ಮಾಡಿ, ಆ್ಯಕ್ಚುಲಿ ಮಹಾಂತೇಶ್ ಅವರು ನಾನು ಅಲ್ಲೇ ಪರಿಚಯ ಆಗಿದ್ದು, ಕ್ಲಾಸ್ಮೇಟ್ಸ್ ನಾವಿಬ್ರು, ಜೊತೆ ರೂಮ್ಮೇಟ್ ಕೂಡ. ಅಭಿನಯ ತರಂಗದಲ್ಲಿ ಇಬ್ಬರು ಒಟ್ಟಿಗೇನೆ ನಟನಾಗಬೇಕು ಅಂದ್ಕೊಂಡು ಬಂದೆ ನಾನು. ಬಟ್ ಅದು ಹೋಗ್ತಾ 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 ನಿರ್ದೇಶಕನಿಗೆ ನನಗೆ ಮನಸ್ಸು ಒಲವಾಯಿತು. ಅಂದರೆ ಡೈರೆಕ್ಷನ್ ಮಾಡಬೇಕು ನಾನು ಅನ್ನೋದು. ಅದು ನೀವೇ ಹೇಳಿದ್ರಿ ಸರ್, ಅಂದರೆ ಆ ಭಾಗದ ಕತೆ ರಿಷಬ್ ಸರ್ ಆಗಿರ್ಬೋದು, ಒಂದಷ್ಟು ಕಾಂತಾರ ನೀವೆಲ್ಲ ಹೇಳಿದ್ರಿ. ಇವಾಗ ಅಂದರೆ ಆ ಭಾಗದ ಕತೆಗಳು ಹೇಳೋದೇ ಅದೇ ಸಿನಿಮಾ. ಅಂದರೆ ಎಕ್ಸಾಂಪಲ್ ಒಂದು ಈಗ ಕುವೆಂಪು ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಕವಿಗಳಾಗಿರ್ಬೋದು, ಅಂದರೆ ಅವ್ರು ಕಂಡಿದ್ದನ್ನು ಪುಸ್ತಕಗಳಲ್ಲಿ ಬರೆದ್ರು. ಯಾಕೆ ಅವ್ರು ಬರೆದಿದ್ದರೆ ನಮಗೆ ಪ್ರೇರಣೆಗಳವೆಲ್ಲನೂ ತುಂಬ ಪ್ರೇರಣೆಗಳಾಗಿರೋ ಶಿವರಾಮ್ ಕಾರಂತರು ಪುಸ್ತಕಗಳಾಗಿರ್ಬೋದು, ಎಲ್ಲ ಮಲೆನಾಡ ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಕಾದಂಬರಿಗಳೇ ಅಷ್ಟು ಚೆನ್ನಾಗಿರ್ತವೆ ಅಂತಂದರೆ ಸಿನಿಮಾ ಒಂದು ದೃಶ್ಯ ಮಾಧ್ಯಮ, ಒಂದು ವಿಜುವಲ್ ಮೀಡಿಯಾ ಅಂತಲೇ ಹೇಳ್ಬೋದು, ದೃಶ್ಯ ಮಾಧ್ಯಮ. ಹಾಗಾಗಿ ಅದನ್ನು ಎಷ್ಟು ಚೆನ್ನಾಗಿ ಕಟ್ಕೊಡ್ಬೇಕು, ಅದನ್ನು ಹಾಸ್ಯ
ಹಾಸ್ಯತನದಿಂದ ಹೆಂಗೆ ಆಡಿಯನ್ಸಿಗೆ ಇವತ್ತು ಕಟ್ಕೊಡ್ಬೇಕು ಅನ್ನೋದು ಬಹಳ ಮುಖ್ಯ ಆಗಿತ್ತು ನನಗೆ. ಹಾಗಾಗಿ ನಾನು ನೋಡಿದಂಥ ಒಂದಷ್ಟು ಪಾತ್ರಗಳು ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾದಲ್ಲಿ ಇಳಿಸಿದ್ದೀನಿ ಸರ್. ಆ್ಯಂಡ್ ಅಂದರೆ ನಾನು ಅದೇ ಸೊಗ್ಗುಡು ಇವ್ರು ಹೇಳ್ತಾಯಿದ್ರು ಗೊರೂರಲ್ಲಿ ಶೂಟ್ ಮಾಡಿದ್ವಿ, ಹಾಸನ್ನು ಹೆಚ್ಚು ಕಮ್ಮಿ ಮಂಡ್ಯ ಹಾಸನ್ನು ಎಲ್ಲ ಒಂದು ನನ್ನ ಅಥೆಂಟಿಸಿಟಿ ತುಂಬ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ. ಅಂದರೆ ಅದನ್ನ ನೋಡಿದ ಕೂಡಲೇ ಪಟ್ ಅಂತ ಹೇಳ್ಕೊಳ್ಳುತ್ತೆ, ಒಂದು ಊರು, ಒಂದು ಜಾಗ, ಆ ಜಗತ್ತು, ಅದರೊಂದಷ್ಟು ಪಾತ್ರಗಳು ನಿಮ್ಮ ಟ್ರೈಲರ್ ತುಂಬ ಸೆಳೀತಾ ಇದೆ, ಕರೀತಾ ಇದೆ. ಸೊ ಒಂದು ಆ ವಿಷಯಕ್ಕೆ ನಿಮ್ಮ ಒಂದು ವಿಷಯಕ್ಕೆ. ಆ್ಯಂಡ್ ಮಹಂತೇಶ್ನಂಥ ಕಲಾವಿದನ್ನ ಇಟ್ಕೊಂಡು ಈ ಒಂದು ಪಿಕ್ಚರ್ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಅಂದರೆ ಕತೆ ಗೊತ್ತಿರುತ್ತೆ, ನಾವು ಸುತ್ತಲೂ ಬೇರೆ ಬೇರೆ ಥರದ ಪಾತ್ರಗಳು ನೋಡಿರ್ತೀವಿ, ಬಟ್ ಅದನ್ನು ಆ ಥರದ್ದು ಕಟ್ಟುಕೊಡ್ಬೇಕೆಗೆ ಒಂದು ಚಾಲೆಂಜು. ಪ್ರೊಡ್ಯೂಸರ್ ಸಿಗಲ್ಲ, ದುಡ್ಡು ಹಾಕಲ್ಲ, ಒಪ್ಪಲ್ಲ, ಅಪನಂಬಿಕೆಗಳು ತುಂಬ ಇರುತ್ತೆ. ಸೊ ಆ ಒಂದು ವಿಚಾರಕ್ಕೆ ಸರ್, ಈಗ ನಿರ್ಮಾಪಕರು ಅಂತಂದರೆ ಲಾಸ್ಟಿಗೆ ಬಂದುಬಿಡ್ತೀನಿ, ಆಮೇಲೆ ಅದನ್ನ ಕತೆ ಹೇಳ್ತೀನಿ. ನಿರ್ಮಾಪಕರು ಅಂತ ಬಂದಾಗ ರಾಜೇಶ್ ಸರ್ ಬಂದು ನಮ್ಮ ಅಭಿನಯ ತರಂಗದಲ್ಲಿ ಅವರು ಒಬ್ಬರು ಸ್ಟೂಡೆಂಟು. ವಾವ್, ಒಳ್ಳೆ ಕಾಂಬಿನೇಷನ್ ರೀ. 3 ಜನ ಆ ಇನ್ಸ್ಟಿಟ್ಯೂಟಲ್ಲಿ ಪರಿಚಯ ಆಗಿ ಫ್ರೆಂಡ್ಸ್ ಆಗಿ, ಪ್ರೊಡ್ಯೂಸರು ಅದೇ ಇನ್ಸ್ಟಿಟ್ಯೂಟು, ಹೀರೋನು ಅಂದರೆ ನಟನೂ ಅದೇ ಇನ್ಸ್ಟಿಟ್ಯೂಟು, ಡೈರೆಕ್ಟ್ರು ಅದೇ ಇನ್ಸ್ಟಿಟ್ಯೂಟ್. ಓಕೆ. ಹೀಗಾಗಿ ನಾನು ಅಂದರೆ ಮಹಾಂತೇಶ್ ಇಟ್ಕೊಂಡೇ ಈ ಕಥೆನ ಬರೆದಿದ್ದು ನಾನು. ಅಂದರೆ ಅರಸಯ್ಯನ ಪ್ರೇಮ ಪ್ರಸಂಗ ಅಂತಂದರೆ ಒಂದು ಊರಲ್ಲಿ ಒಬ್ಬ ಅಂದರೆ 500 ಒಂದು ಪೂಜಾರರು ಹೆಂಗಿರ್ತದೆ. ಓಕೆ, ಮಹಾಂತೇಶ್ನ ನೋಡಿದಾಗ ವಿಜುವಲ್ ನನಗೆ ಓಕೆ ಮಹಾಂತೇಶ್ ಇದಕ್ಕೆ ಅಂದರೆ ಇದು ತುಂಬ ಹಾಸ್ಯ ಭೂಮಿಕೆಯಲ್ಲಿ ಇರೋದ್ರಿಂದ ಈ ಸಿನಿಮಾ ಏನು ಅಂದರೆ ಮಹಾಂತೇಶ್ನ ಇಟ್ಕೊಂಡು ಈ ಸಿನಿಮಾ ಮಾಡ್ಬೋದು. ನನಗೆ ಮಹಾಂತೇಶ್ ತಲೆಯಲ್ಲಿ ಇಟ್ಕೊಂಡೇ ಈ ಸಿನಿಮಾ ಸ್ಕ್ರಿಪ್ಟ್ ಬರ್ತಿದ್ದು ನಾನು. ಬರ್ದೆಲ್ಲ ಆದಮೇಲೆ ಪ್ರೊಡ್ಯೂಸರ್ಗೆ ಫಸ್ಟು ಒಂದು ಪಿಚ್ ಮಾಡಿದೆ ಪ್ರೊಡ್ಯೂಸರ್ಗೆ ಹಿಂಗೆ ಅಂತೆಲ್ಲ ಹೇಳಿ. ಅವರು ಒಂದು ಸ್ವಲ್ಪ ದಿನ ಟೈಮ್ ತೊಗೊಂಡ್ರು, ನೋಡೋಣ ದೀಪ ಒಂದು ಸ್ವಲ್ಪ ದಿನ ಹೇಳ್ತೀನಿ ಹಂಗೆ ಅಂತ ಹೇಳಿ. ಆಮೇಲೆ ಮತ್ತೆ ಅವರ ವೈಫ್ ಇನ್ನೊಂದ್ಸಲಿ ಸ್ಕ್ರಿಪ್ಟನ್ನ ಕೇಳಿದ್ರು, ಮೇಘಶ್ರೀ ಅಂತ, ನಾನು ಅದಕ್ಕೆ ಅಂತಲೇ ಕರೆಯೋದವ್ರನ್ನ. ಅವರು ಒಂದ್ಸಲ ಸ್ಕ್ರಿಪ್ಟ್ ಕೇಳಿದಾಗ ಏನಾಯಿತು, ಓಕೆ ಇದೊಂಥರ ಚೆನ್ನಾಗಿದೆ, ಅವರು ಡಿಸ್ಕಸ್ ಮಾಡಿ ಚೆನ್ನಾಗಿದೆ ಸಿನಿಮಾ ಮಾಡ್ಬೋದು ಅನ್ನೋದು ನಮಗೊಂದು ಬೆಂಬಲ ಕೊಟ್ಟರು. ಹಾಗಾಗಿ ಪ್ರೊಡಕ್ಷನ್ ವಿಚಾರವಾಗಿ ಯಾವುದೇ ರೀತಿ ಇವತ್ತು ಕುಂದುಕೊರತೆ ಮಾಡಲಿಲ್ಲ. ಇಲ್ಲಿಗಂಟ ಅರಸಯ್ಯನ ಪ್ರೇಮ ಪ್ರಸಂಗ ಬರಬೇಕು ಅಂದರೆ ಒಬ್ಬ ಚಿತ್ರಕ್ಕೆ ನಿರ್ಮಾಪಕರು ಅಷ್ಟೇ ಮುಖ್ಯ ಅನ್ನೋದನ್ನು ಅವರು ನನಗೆ ತೋರಿಸ್ಕೊಟ್ರು ಸರ್. ಹಾಗಾಗಿ ಈ ಸಿನಿಮಾದಲ್ಲಿ ಯಾವುದೇ ರೀತಿ ಕೊರತೆ ಆಗಲಿಲ್ಲ, ತುಂಬ ಚೆನ್ನಾಗಿ ಸಿನಿಮಾ ಮೂಡಿಬಂತು. ಮಹಂತೇಶ್ ಒಂದು ಆವಾಗಲೇ ಹೇಳ್ತಾರೆ ಅಂದರೆ ನಾನೊಬ್ಬ ಜೂನಿಯರ್ ಆರ್ಟಿಸ್ಟು ಸರ್. ನನ್ನ ಜೂನಿಯರ್ ಆರ್ಟಿಸ್ಟಿಂದ ಈ ಮಟ್ಟಕ್ಕೆ ಬರೋದಂದರೆ ಸುಲಭ ಅಲ್ಲ. ನಾನು ಇವಾಗಲೂ ಮೊನ್ನೆ ಫ್ರೆಂಚ್ ಬಿರಿಯಾನಿ ಬಂದಂಗಿದೆ, ಯಾರಪ್ಪ ಇದು ಹೊಸ ಅಂತ ಅಂದರೆ ಒಂದು ಸಂಚಲನ ಅದು. ಆ್ಯಕ್ಚುಲಿ ಆ PRK ಪ್ರೊಡಕ್ಷನ್ ಥ್ರೂ ದೊಡ್ಡ ಅಂದರೆ ಇಂಟ್ರೊಡ್ಯೂಸ್ ಆದರೆ ಅಂದರೆ ಇವಾಗ್ಲೂ ಇನ್ನೂ ಈಗ ಬಂದಿದ್ದ ಥರ ಫೀಲ್ ಆಗ್ತಿದೆ. ಸೊ ಈ ಸ್ಥಾನಕ್ಕೆ ಬಂದು ನಿಂತಿದ್ರೆ ಇವತ್ತು ಅಂದರೆ ಆಗಲೇ ಹೇಳ್ತಾ ಇದ್ರಿ ನಾನು ಹೀರೋ ಅಂತ ಪ್ರಾಜೆಕ್ಟ್ ಮಾಡಬೇಡಿ ಸರ್, ಹಾಗಲ್ಲ. ಸೊ ಒಂದು ಅವಕಾಶ, ಒಂದು ಕತೆಗೆ ಕಥಾನಾಯಕನಾಗಿ ಒಂದು ಫೇಸ್ ಆಫ್ ದ ಫಿಲ್ಮ್ ನೀವು ಆಗ್ತೀರಾ ಅಂದರೆ ದೊಡ್ಡ ವಿಷಯ. ಪಕ್ಕದಲ್ಲಿ ನಿಂತ್ಕೊಳ್ಳೋದು ಬೇರೆ, ಜೂನಿಯರ್ ಬೇರೆ, ಫೇಸ್ ಆಫ್ ದ ಫಿಲ್ಮ್ ಹೋಗೋದು ಬೇರೆ. ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಜರ್ನಿ. ಇಲ್ಲಿ ಸಿನಿಮಾನ ಹೀರೋ ಸರ್, ಮಹಂತೇಶ್ ಹೀರೋ ಅಲ್ಲ, ಸಿನಿಮಾನ ಹೀರೋ ಇಲ್ಲಿ. ನಾನು ಗೋಲಿ ಸೋಡಾ ಅಂತ ಕನ್ನಡದಲ್ಲಿ ಒಂದು ಸಿನಿಮಾ ಬಂತು ಸರ್, ಅದು ಮಕ್ಕಳ ಸಿನಿಮಾ ಆ್ಯಕ್ಚುಲಿ. ಅದರಲ್ಲಿ ಐ ಆಮ್ ಎ ಜೂನಿಯರ್ ಆರ್ಟಿಸ್ಟ್. ಒಂದು 13-14 ಡೇಸ್ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ನಮ್ಮ ನಿರ್ದೇಶಕರು ಕೂಡ ಕೆಲವೊಂದು ಟೈಮು ಬೇರೆದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಇವತ್ತು ನಿರ್ದೇಶಕರಾಗಿ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ನಾವು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಬೇಕಾದಾಗ್ಲೂ ನಾವು ಆಲ್ರೆಡಿ ಆ್ಯಕ್ಟಿಂಗ್ ಡಿಪ್ಲೊಮೊ ಥಿಯೇಟ್ರು ಮುಗಿಸಿದ್ವಿ. ಬದುಕು ಕಟ್ಕೊಳ್ಳೋಕೆ ಏನೂ ಇರಲಿಲ್ಲ, ಯಾಕಂದರೆ ನಮ್ಮ ಹತ್ರ ಜಾಬ್ ಇಲ್ಲ, ದುಡ್ಡಿಲ್ಲ, ಎಂಥದ್ದಿಲ್ಲ. ಸೊ ಆ ಟೈಮ್ ಸರ್ವೇ ಆಗೋಕ್ಕೋಸ್ಕರ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ರಿಷಿ ಸರ್ದೊಂದು ಸಿನಿಮಾ, ಫಸ್ಟ್ ಸಿನಿಮಾ ಅವ್ರದ್ದು ಆಪ್ರೇಷನ್ ಅಲ್ಮೇಲಮ್ಮಗೆ ಆಮೇಲೆ ಸೆಟ್ ಬಾಯ್, ನಾನು ಅದಕ್ಕೆ ಸೆಟ್ ಬಾಯಾಗಿ ಕೆಲಸ ಮಾಡ್ತಾಯಿದ್ದೆ. ಜೊತೆಗೆ ನಿರಂತರವಾಗಿ ನಾನು ಎಲ್ಲಿ ಆಡಿಷನ್ ಇರುತ್ತೆ ಆಡಿಷನ್ ಕೊಟ್ಕೊಂಡು ಹೋಗ್ತಾಯಿದ್ದೆ. ಅದೃಷ್ಟಕ್ಕೆ ಒಂದೊಂದೇ ಒಳ್ಳೆ ಆಪರ್ಚುನಿಟಿಗಳು ಬರ್ತಾ ಹೋಯಿತು. ಯಾವಾಗ ಸಿನಿಮಾ ಕೆಲಸ ಸಿಕ್ಕಾಗ ಇದನ್ನೆಲ್ಲ ಡ್ರಾಪ್ ಮಾಡಿ ಆ್ಯಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಅದಾದಮೇಲೆ ಫ್ರೆಂಚ್ ಬಿರಿಯಾನಿ ನನಗೆ ಸಿಕ್ಕಿದ್ದು. ಫ್ರೆಂಚ್ ಬಿರಿಯಾನಿ ಆದಮೇಲೆ ನನ್ನ ಬದುಕೇ ಬದಲಾಯಿತು. ಯಾಕೆಂದರೆ ಕನ್ನಡದ ಜನ ಆಗಿರ್ಬೋದು, ಎಂಟೈರ್ ನಮ್ಮ ಇಂಡಸ್ಟ್ರಿಯವರಾಗಿರ್ಬೋದು ತುಂಬ ಪ್ರೀತಿಯಿಂದ ನನ್ನ ಪಾತ್ರನ ರಿಸೀವ್ ಮಾಡಿದ್ರು, ಗೆಲ್ಸಿದ್ರು, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಅದಾದಮೇಲೆ ಒಂದೊಂದೇ ಅವಕಾಶಗಳು ದೊಡ್ಡ ಮಟ್ಟಕ್ಕೆ ಬರ್ತಾ ಹೋಯಿತು. ಅಂದರೆ ಈಗ ಲೈಕ್ ಶರಣ್ ಸರ್ ಜೊತೆ ಮಾಡಿದೆ, ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಿದೆ, ಈ ಥರದ್ದು ಒಂದಿಷ್ಟು ಸ್ಟಾರ್ಗಳ ಜೊತೆ ಮಾಡೋ ಅವಕಾಶ ಬಂತು. ಸ್ಟಿಲ್ ಅಲ್ಲಿಂದ ಇಲ್ಲಿವರೆಗೂ ಒಂದು ಗ್ರಾಫಲ್ಲೇ ಬಂದಿದ್ದೀನಿ ಸರ್. ಬಟ್ ಇದು ಅರಸಯ್ಯ ಅನ್ನೋದು ಇದೆಯಲ್ಲ, ನಾನು ಇಮ್ಯಾಜಿನೇ ಮಾಡಿಲ್ಲ. ನನ್ನ ಬದುಕಲ್ಲಿ ಈ ಒಂದು ಚಾಪ್ಟ್ರೇ ಇರಲಿಲ್ಲ.
ನನಗೆ ನೀವು ಹೇಳಿದ್ರಲ್ಲ ಫೇಸ್ ಆಫ್ ದಿ ಮೂವಿ, ನಾಯಕ ನಟ ಎಲ್ಲ ಹೇಳಿದ್ರಲ್ಲ, ಇದು ನನ್ನ ಮೈಂಡಲ್ಲೂ ಇಲ್ಲ, ಎಂಥದ್ದು ಇಲ್ಲ. ಯಾಕಂದರೆ ನಾನೊಬ್ಬ ನಟ, ನನ್ನೊಂದು ಜಾನರ್ ಇದೆ, ಒಂದಿಷ್ಟು ಪಾತ್ರಗಳನ್ನ ಡಿಫ್ರೆಂಟ್ ಶೇಡಲ್ಲಿ ಹೋಗೋಣ ಅಂತ. ಬಟ್ ರಾಜೇಶ್ ಅಣ್ಣ ಆಗಿರ್ಬೋದು, ದೀಪ್ ಆಗಿರ್ಬೋದು, ಇವರೆಲ್ಲ ಬಂದು ನನ್ನೊಂದು ಹೊಸ ದಾರಿನ ತೆಗೆದು ಇಟ್ಟಿದ್ದಾರೆ. ಜನ ಹೆಂಗೆ ತಗೊಳ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಇಲ್ಲಿ ಹಾಳಾಗಿ ಬಂದು ಅರಸಾಗ್ಬಿಟ್ಟಿದ್ರೆ. ಹೌದು. ಅಲ್ಲ, ಅರಸಯ್ಯನು ಈಗ ಈ ಅರಸಯ್ಯನ ಕನ್ನಡ ಪ್ರೇಕ್ಷಕರು ಹರಿಸ್ಬೇಕು ಸರ್, ಹರಿಸ್ಬೇಕು ಅಷ್ಟೇ. ರಶ್ಮಿತಾ, ಇದು ಸಿನಿಮಾ ಅದ ಟ್ರೈಲರ್ ನೋಡಿದಾಗ ಇದೊಂದು ಕರಿ ವಜ್ರ, ಇದೊಂದು ಬಿಳಿ ವಜ್ರ. ಅಯ್ಯೋ, ಅಂದ್ರೆ ಇದು ಹೊಳಿತಾ ಇದೆ, ಇದು ಹೊಳಿತಾ ಇದೆ. 2 ನಕ್ಷತ್ರಗಳಿದೆ. ಥ್ಯಾಂಕ್ ಯು. ಅದು ದಟ್ ವಾಸ್ ವೆರಿ ಗುಡ್ ನರೇಶ್. 2 ಹೊಳಿತಾ ಇದೆ. ನೀವು ಹೇಳಿದ್ದು ಅದ್ಭುತವಾಗಿತ್ತು, ಆದ್ರೆ ಹೊಗಳಿದ್ರ ತೆಗಳಿದ್ರ ನನಗೆ ಗೊತ್ತೇ ಆಗ್ಲಿಲ್ಲ, ಆದ್ರೂ ಎಂಜಾಯ್ ಮಾಡಿದೆ. ವಜ್ರ ವಜ್ರನೇ, ಅದು ಕಪ್ಪಿರ್ಲಿ ಬಿಳಿ ಇರ್ಲಿ ವಜ್ರ ಅದು. ಅಲ್ಲ, ನನಗೆ ಕರಿ ವಜ್ರ ಅನ್ನೋದು ಫಸ್ಟ್ ಟೈಮ್ ಕೇಳಿದೆ ಅಂತ. ಅವ್ರು ನಿಮ್ಮನೆ ವಜ್ರನೇ ಹೊಳಿತಲ್ಲ, ಅದು ತುಂಬಾ ಅಪರೂಪ ಅಲ್ವಾ ಅದು ಕರಿ ವಜ್ರ ಸಿಗೋದು. ಗೊತ್ತಿರ್ಲಿಲ್ಲ ಐಡಿಯಾ. ನಾನು ಸುಮ್ಮನೆ ನೀವು ಜಸ್ಟ್ ಮಾತಿಗೆ ಇಲ್ಲೊಂದು ಕರಿ ವಜ್ರ, ಇದೊಂದು ಬಿಳಿ ವಜ್ರ ಅಂದ್ರಲ್ಲ, ಅದಕ್ಕೆ ನಗು ಬಂತು ನನಗೆ. ಸೊ ಅದೇ ಮತ್ತದ ಅಂದ್ರೆ ಆಯ್ತು, 2 ಹೊಳಿತಾ ಇದೆ. ಸೊ ಹೊಳಪಿಗೆ ದೀಪ ಹಚ್ಚಿರೋದು ದೀಪು. ವಾವ್, ತುಂಬಾ ಇದು ಒಂದ್ ಲೈನ್ ತುಂಬಾ ಚೆನ್ನಾಗಿ ಬಂತು. ಎಲ್ಲ ಅರಸಯ್ಯನ ಮಹಿಮೆ. ಇದಕ್ಕೆಲ್ಲ ಕಾರಣ ರಾಜೇಶ್ ಅವರು. ಬತ್ತಿ ಇಟ್ಟವ್ರು ಇವರು, ಎಣ್ಣೆ ಹಾಕ್ದವ್ರು ಅವರು, ದೀಪ ಹಚ್ಚಿದ್ದಾನೆ ಲಾಸ್ಟಲ್ಲಿ. ಇಂಡಸ್ಟ್ರಿಗೆ ಹೀರೋಯಿನ್ಗಳು ಬೇಕಾಗಿದ್ದಾರೆ. ಸೊ ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದೆ ಕಂಟೆಂಟು, ನೀವು ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದ್ದೀರಾ. ಸೊ ಹಿನ್ನೆಲೆ ಮತ್ತು ಈ ಪರಿಚಯ. ನನ್ನ ಪರಿಚಯ, ನಾನು ರಶ್ಮಿತಾ ಗೌಡ, ಅರಸಯ್ಯನ ಪ್ರೇಮ ಪ್ರಸಂಗದಿಂದ ಕನ್ನಡ ಸಿನಿಮಾಗೆ ಇದು ಮೊದಲನೇ ಸಿನಿಮಾ. ಸೊ ಕನ್ನಡಗೆ ಬರ್ತಾ ಇರೋದು ನಂಗೆ ಭಾಳ ಖುಷಿ ಇದೆ. ಸೊ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಈ ಸಿನಿಮಾ ಥ್ರೂ. ನಾನು ಬೇಸಿಕ್ಲಿ ಭರತನಾಟ್ಯಂ ಆರ್ಟಿಸ್ಟ್. ಒಂದು 20-25 ವರ್ಷ ಆಯಿತು ಭರತನಾಟ್ಯಂ ಪ್ರೊಫೆಷ್ನಲ್ ನಾನು. ಸೊ ಅದ್ರ ನಂತರ ಹೀಗೆ ಬ್ಯೂಟಿ ಪ್ಯಾಜೆಂಟ್ಸು, ಮಾಡಲಿಂಗು, ಇವಾಗ ಸಿನಿಮಾ. ಸೊ ಇದು ನನ್ನ ಒಂದು ಚಿಕ್ಕ ಪರಿಚಯ. ಅಂದರೆ ನೀವು ಯಾವ ವಯಸ್ಸಿಂದ ಭರತನಾಟ್ಯ ಮಾಡ್ತಾ ಇದ್ದೀರಾ? 6. ಹಾಂ, ಸಡನ್ನಾಗಿ 25 ವರ್ಷ ಅನುಭವ ಅಂತಂದ್ರೆ 6ನೇ ವಯಸ್ಸಿಂದ. ಸೊ ಓಕೆ, ಈ ಒಂದು ಸಿನಿಮಾ, ಈ ಒಂದು ಪಾತ್ರಧಾರಿಗಳು, ಈ ಒಂದು ಸಿನಿಮಾ ಸಿಕ್ಕಾಗ ಮತ್ತು ನೀವು ನಿಮ್ಮ ನೇಟಿವು ಮತ್ತು ಈ ಕತೆ ನಡೆಯುವಂಥ ಒಂದು ಜಾಗ, ಆ ಭಾಷೆ, ಸೊ ತುಂಬ ಈಸಿ ಆಗಿರುತ್ತೆ ನಿಮಗೆ ಅಂತ ಅನ್ಕೋತೀನಿ. ಹೌದು, ಅಂದರೆ ನಾನು ಮೂಲತಃ ಚಿಕ್ಕಮಗಳೂರವಳು. ಹಳ್ಳಿ ವಾತಾವರಣ ನಂಗೆ ಚಿಕ್ಕಮಗಳೂರಲ್ಲಿ ಸಿಗಲಿಲ್ಲ. ಆದರೆ ನನ್ನ ಅಮ್ಮ ಮಂಡ್ಯದ ಪಾಂಡವಪುರ ಅಂತ. ಸೊ ನನ್ನ ಹಾಲಿಡೇಸ್ ಎಲ್ಲ ಈ ಬೇಸಿಗೆ ರಜೆಗಳು ಏನು ಕೊಡ್ತಾಯಿದ್ರು, ನನ್ನ 2 ತಿಂಗಳು ಬೇಸಿಗೆ ರಜೆ ಎಲ್ಲ ನಾನು ಕಳೆದಿದ್ದೆ ನಮ್ಮ ಅಜ್ಜಿ ಮನೇಲಿ. ಸೊ ನಮ್ಮ ಅಜ್ಜಿ ಮನೇಲಿ ಇದ್ದಿದ್ದ ವಾತಾವರಣ ಇದು, ಅದೊಂದು ಚಿಕ್ಕ ಜಾಗ, ಹಳ್ಳಿ ಥರನೇ ಅದನ್ನು. ಸೊ ಹಸು, ಕೊಟ್ಟಿಗೆ, ಬೆರಡಿ ಇದನ್ನೇ ನೋಡಿ ಬೆಳೆದಿದ್ದು, ಹಳ್ಳಿ ಜನನ ನೋಡಿ ಬೆಳೆದಿದ್ದು. ಸೊ ನನಗೆ ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಆಗಲಿಲ್ಲ. ಆ್ಯಂಡ್ ನಾವೆಲ್ಲ ಅಂದ್ಕೊಂಡಂಗೆ ನಮ್ಮ ಮೂಲಕ್ಕೆ ವಾಪಸ್ ಹೋದಂಗಿತ್ತು ನಮ್ಮ ಸಿನಿಮಾ ಸೆಟ್ಟಲ್ಲಿ. ನಾವೆಲ್ಲರೂ ಹೆಂಗೆ ಬೆಳೆದು ಬಂದ್ವಿ ಅದನ್ನ ಮತ್ತೆ ಒಂಥರ ರೀಲಿವ್ ಮಾಡೋ ಒಂದು ಆಪರ್ಚುನಿಟಿ ನಮಗೆ. ಸೊ ನನಗಂತೂ ಖುಷಿ ಆಯಿತು. ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಸೆಟ್ಟಲ್ಲಿ. ಅಲ್ಲಿ ಇಲ್ಲಿ ಪಾಪ ನಮ್ಮ ದೀಪ ಅವರಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಮಧ್ಯದಲ್ಲಿ. ಬಟ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಖುಷಿ ಆಯಿತು ನಮಗೆ. ಅದು ಸೆಟ್ ಥರನೇ ಅನಿಸ್ಲಿಲ್ಲ, ಯಾಕೆಂದರೆ ನಾವು ಗೊರೂರಲ್ಲೇ ಹೋಗಿ ಶೂಟ್ ಮಾಡಿದ್ರಿಂದ ಸೆಟ್ ಥರನೇ ನಮ್ಗೆ ಅನಿಸೇ ಇಲ್ಲ ನಾವೆಲ್ಲೋ ಸೆಟ್ ಹಾಕಿ ಮಾಡಿದ್ವಿ ಅಂತ. ಎಲ್ಲ ನಿಜವಾದ್ದು ಇರೋ ಮನೆಗಳಲ್ಲಿ ಯಾರಿಗೆ ಕೇಳಿ ಮಾಡಿರೋದ್ರಿಂದ. ಸೊ ಇಟ್ ಇಸ್ ಫನ್, ಸೂಪರ್ ಫನ್. ಒಂದು ಅಂದರೆ ನಾನಾಗಲೇ ಆಫ್ ದ ರೆಕಾರ್ಡ್ ಮಾತಾಡ್ತಿದ್ದೆ, ಅಂದರೆ ಒಂದು ಸಿನಿಮಾ ನೀವು ಕಲ್ತಿರೋಂಥ ವಿದ್ಯಾರ್ಥಿಗಳು, ಸಿನಿಮಾನ ಕಲ್ತಿರೋಂಥ ವಿದ್ಯಾರ್ಥಿಗಳು, ಅಂದರೆ ವಿದ್ಯಾರ್ಥಿಗಳಾಗಿ ಸಿನಿಮಾನ ಕಲಿತು ಅಂದರೆ ನಿರ್ಮಾಪಕರ ಸಮೇತ. ಸೊ ನೀವು ತಪ್ಪು ಮಾಡೋದಕ್ಕೆ ಅಥವಾ ತಪ್ಪು ಅಂದರೆ ಆ ಥರ ಅಲ್ಲ, ಒಂದಷ್ಟು ವಿಷಯನ ತುಂಬ ಗಾಢವಾಗಿ ತಿಳ್ಕೊಂಡೇ ಕೆಲಸ ಮಾಡಿರ್ತೀರ ಅಂತ ನನ್ನ ನಂಬಿಕೆ. ಅದು ವಿಜುವಲಲ್ಲೂ ಕಾಣಿಸ್ತಾ ಇದೆ. ಈ ಥರದ್ದೇ ಒಂದು ಸಿನಿಮಾ ರೀಸೆಂಟ್ಲಿ ಆಗಿದ್ದು, ಇದೇ ಥರದ್ದೇ ಒಂದು ಆವಾಗಲೇ PD ಹತ್ರ ಮಾತಾಡ್ತಿದ್ದೆ, ಅವರು ಅದನ್ನು ಹೇಳೋದು, ನಾವೆಲ್ಲ ರಂಗಭೂಮಿಯವರು ಸರ್ ಅಂತ. ಸಾಮ್ಯತೆಗಳು ಕೊಟ್ಟರವರು, ಏನು ಸೂ ಫ್ರಮ್ ಸೋಗು ಮತ್ತು ನಮ್ಮ ಸಿನಿಮಾಗೂ ಸಾಮ್ಯತೆಗಳು ನೋಡಿ ಸರ್, ಅವರು ರಂಗಭೂಮಿ, ನಾವು ರಂಗಭೂಮಿ.
ಎಷ್ಟು ಈಕ್ವಲ್ ಆಗಿದೆ ಅಂತಂದರೆ ಗೊತ್ತಿಲ್ಲ, ಜನ ಅದನ್ನು ಡಿಸೈಡ್ ಮಾಡ್ತಾರೆ, ಅದು ಬೇರೆ ವಿಷಯ. ಬಟ್ ತುಂಬ ವಿಶೇಷವಾಗಿತ್ತು. ಮತ್ತು ನನಗೆ ತುಂಬ ಕುತೂಹಲ ಆಗಿದ್ದು, ನೀವು 3 ಜನ ಅಂದರೆ ನಿರ್ಮಾಪಕರ ಸಮೇತ ಸಿನಿಮಾ ಕಲ್ತು ಬಂದಿರೋಂಥ ನಿರ್ಮಾಪಕ ಅನ್ನೋದು ಇವತ್ತಿಗೆ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ. ಎಸ್ ಸರ್, ನಾನು ಪ್ರವೀಣ್ ಸರ್ ಏನು ಹೇಳೋದು ಅಂದರೆ ಸರ್, ಯಾವುದಾದ್ರೂ ಒಂದು ಜಾಗಕ್ಕೆ ನಾನು ಕೆಲಸ ಮಾಡೋಕ್ಕೆ ಅಂತ ಹೋದಾಗ ಆ ಕೆಲಸದ ಬಗ್ಗೆ ತಿಳ್ಕೊಂಡು ಅನುಭವ ತಗೊಂಡು ಹೋಗಿ ಕೆಲಸ ಮಾಡಿದ್ರೆ ಆ ಕೆಲಸ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಟೊಯೋಟಾ ಕೆಲಸ ಬಿಟ್ಟು ಬಂದು ಥಿಯೇಟ್ರ್ ಮಾಡಿ ಆ್ಯಕ್ಟಿಂಗ್ ಡಿಪ್ಲೊಮಾ ಮುಗಿಸ್ಕೊಂಡು ಆದಮೇಲೆ ನಾನು ಕೆಲಸ ಕೊಡಿ, ನನ್ನ ಕೆಲಸ ಬರುತ್ತೆ ಅಂತ ಕೇಳಿದೆ. ನಾನು ಈ ಬದಲಾವಣೆ ಎಲ್ಲರಲ್ಲೂ ಆಗಬೇಕು. ಹೋಗ್ತಾ ಇದ್ರೆ ಕೆಲಸಕ್ಕೆ ಅದನ್ನು ಕಲೀರಿ ಒಂದು ಸಾರಿ, ಅದರ ಅನುಭವ ಪಡ್ಕೊಳ್ಳಿ, ಆಮೇಲೆ ಕೇಳಿ ಕೆಲಸ ಮಾಡಿ. ಯಾಕೆಂದರೆ ಅದು ಇಂಡಸ್ಟ್ರಿಗೂ ಒಳ್ಳೆಯದು, ಒಂದಿಷ್ಟು ನಿರ್ಮಾಪಕರಿಗೂ ಒಳ್ಳೆಯದು, ಒಂದಿಷ್ಟು ನಟರಿಗೂ ಒಳ್ಳೆಯದು, ಒಂದಿಷ್ಟು ಟೆಕ್ನಿಷಿಯನ್ಗೂ ಒಳ್ಳೆಯದು. ಸೊ ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಅದು ಈಗ 100 ಜನ ಇರ್ತೀವಿ ಅಂದ್ಕೊಳ್ಳಿ, ಯಾರೋ 3 ಜನ ಮಾಡೋ ತಪ್ಪಿಗೆ 97 ಜನದ ಮೇಲೂ ಆಪಾದನೆ ಬಂದಂಗೆ ಆಗ್ತಾಯಿದೆ ಕೆಲವೊಂದು ಮೂಮೆಂಟಲ್ಲಿ. ಸೊ ಅದು ಆಗೋದು ಬೇಡ. ಪ್ರತಿಯೊಬ್ಬರಿಗೂ ವಿಷಯ ತಿಳ್ಕೊಳ್ಳಿ, ಏನು ಮಹಾನ್ ಏನಿರಲ್ಲ, ಒಂದು ಸಾರಿ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಎತ್ತ ಡೀಟೇಲ್ಸು ಅಥವಾ ಎಲ್ಲನೂ. ಅದೊಂದು ನಮ್ಮ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಲಿಕೆ ಮುಂದುವರಿಬೇಕು ಅಂತ ಅಷ್ಟೇ. ಯಾರೇ ಆಗಲಿ ಕಲಿಕೆಯಲ್ಲಿ ಬಂದು ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ. ಒಂದು ಇದು ನೀವು ಹೇಳಿದ ಕರೆಕ್ಟ್ ಪಾಯಿಂಟು, ಅಂದರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಸಿನಿಮಾಗೆ ಅಂತ. ಮೊದಲೆಲ್ಲ ನೀವು ದೊರೆ ಭಗವಾನ್ ಆಗಲಿ ಅಥವಾ ಚಿ ಉದಯಶಂಕರ್ ಅವರೆಲ್ಲ ನೋಡಿ, ಒಂದು ಪರಂಪರೆ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ದೊಡ್ಡ ಇತಿಹಾಸ ಇದೆ ಅಂದರೆ, ಇನ್ಕ್ಲೂಡಿಂಗ್ ನಾಗಾಭರಣ ಅವರು, ನಾಗತಿಹಳ್ಳಿ ಅವರು, ನಾನು ಹಂಗನ್ಬಿಟ್ಟು ಓದ್ದೇರೋ ಏನು ಕೆಲಸ ಮಾಡಿಲ್ಲ ಅಂತ ಆ ಥರದವರು ತುಂಬ. ಈಗ ಪ್ರೇಮ್ ಸಾರ್ ಇವರೆಲ್ಲ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ. ಆ ವಿಷಯಕ್ಕೆಲ್ಲ ಹೇಳ್ತಾರದು. ಸಿನಿಮಾನ ಓದ್ಕೊಳ್ಳೋ ಅಂಥದ್ದು, ಸಾಹಿತ್ಯನ ಓದ್ಕೊಳ್ಳೋ ಅಂಥದ್ದು, ಆವಾಗ ಮಾತ್ರ ಇಷ್ಟು ಅಚ್ಚುಕಟ್ಟಾಗಿ ಆ ಕೃತಿನ ಇಳಿಸೋದಕ್ಕೆ ಸಾಧ್ಯ, ದೃಶ್ಯನ ತೋರಿಸೋದಕ್ಕೆ ಸಾಧ್ಯ. ಸೊ ಆ ಒಂದು ವಿಷಯಕ್ಕೆ ನಾನು ಗೊತ್ತಿರಲಿಲ್ಲ ನಿಜವಾಗ್ಲೂ, ನೀವು ಅಭಿನಯ ತರಂಗ ಸ್ಟೂಡೆಂಟ್ಸು ಅಥವಾ ನೀವು ಈ ಥರ ಎಲ್ಲ ಓದ್ಕೊಂಡಿದ್ದೀರ ಅಂತ ಗೊತ್ತಿರಲಿಲ್ಲ. ಬಟ್ ಆ ವಿಷಯ ಅದು ನೀವು ಇವಾಗ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿದೆ. ಬಟ್ ನೀವು ಹೇಳೋದಕ್ಕಿಂತ ಮೊದಲೇ ನಿಮ್ಮ ವಿಜುವಲ್ ಅದನ್ನು ಹೇಳ್ತಾ ಇದೆ, ಇವರು ತಿಳ್ಕೊಂಡಿರೋ ಜನ ಅಂತ. ಸೊ ಆ ಒಂದು ವಿಚಾರಕ್ಕೆ ಬರುತ್ತಿರೋದಾದರೆ, ಈ ಥರದೊಂದು ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡಿದ್ದಾಗಲಿ, ನಿರ್ಮಾಪಕರ ಧೈರ್ಯ ಮಾಡೋದಾಗಲಿ, ನೀವೆಲ್ಲ ಸೇರಿಕೊಂಡು ಈ ಒಂದು ಸಿನಿಮಾನ ಕಟ್ಟೋದಾಗಲಿ ಹೇಗಾಯಿತು ಅಂತ? ಸರ್, ಮೊದಲಿಗೆ ನಾನು ಅದೇ ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಅಂದರೆ ನಮ್ಮೂರಿನ ಕಥೆಗಳು ಅವಾಗ ನಾನು ಹೇಳ್ದಂಗೆ, ನಾನು ಅಟ್ಲೀಸ್ಟ್ ನಾನು ನೋಡಿರ್ತಕ್ಕಂಥ ಒಂದು ಪಾತ್ರಗಳನ್ನ ನಾನು ಫಸ್ಟು, ಅಂದರೆ ಓಕೆ ಈ ಪಾತ್ರ ಇಟ್ಕೊಂಡು ಏನು ಹೇಳ್ಬೋದು. ಈಗ ಅರಸಯ್ಯನ ಪ್ರೇಮ ಪ್ರಸಂಗ ಅಂತಂದರೆ ಓಕೆ, ಅರಸಯ್ಯ ಒಬ್ಬ ಇರ್ತಾನೆ, ಆ ಅರಸಯ್ಯನ ಪ್ರೇಮಗಳನ್ನ ಪ್ರಸಂಗಗಳು ಹೆಂಗೆ ತೊಗೊಂಡು ಹೋಗಬೇಕು ಅನ್ನೋದು ಕೆಲವೊಂದಷ್ಟು ಪಾತ್ರಗಳಿದ್ವಲ್ಲ ನಮ್ಮೂರಿನ. ನಾನು ನೋಡಿದಂಥ ಒಂದಷ್ಟು ಪಾತ್ರಗಳೇನು ಮಾಡ್ತು ಅಂದರೆ ಸಿನಿಮಾದಲ್ಲಿ ನಾನು ತಂದಿದ್ದೀನಿ ಸರ್ ಅಷ್ಟೇ. ಅದು ಬಿಟ್ಟರೆ ಎಕ್ಸ್ಟ್ರಾ ನಾನೇನೋ ಅದಕ್ಕೆ ಆ್ಯಡ್ ಮಾಡಿಲ್ಲ. ಬಟ್ ಏನಂತಂದರೆ ಅದನ್ನು ಒಂದು ಕಾದಂಬರಿ ರೂಪದಲ್ಲಿ ಇಳಿಸ್ಬೇಕು ಅಂತಂದಾಗ ಎಲ್ಲ ಒಂದು ಪಾತ್ರಗಳಿಗೂ ಒಂದು ಚೌಕಟ್ಟು ಅಂತ ಇರುತ್ತೆ. ಅಂದರೆ ಆ ನಗು, ಅಳು ಮತ್ತು ಎಮೋಷ್ನಲಿ ಇಷ್ಟೇ ಇರಬೇಕು, ಪಾತ್ರಗಳ ಪರಿಚಯ ಆಗಿರ್ಬೋದು, ಅದೆಲ್ಲ ಅಷ್ಟೇ ಇರಬೇಕು. ಒಂದು ಗ್ರಾಫ್ ಇರುತ್ತೆ, ಅದು ಒಂದು ಪಾತ್ರಕ್ಕೆ ಒಂದು ಲ್ಯಾಂಡ್ ಅಂತ ಒಂದಿರುತ್ತೆ. ಓಕೆ, ಈ ಪಾತ್ರನ ಇಲ್ಲಿ ತಂದು ನಾನು ಲ್ಯಾಂಡ್ ಮಾಡ್ಬೋದು ಸ್ಕ್ರಿಪ್ಟ್ಗಳಲ್ಲಿ. ಇದೆಲ್ಲ ಕಂಪ್ಲೀಟ್ ಎಲ್ಲ ಆದಮೇಲೆ ನಾನು ನಿರ್ಮಾಪಕರ ಹತ್ರ ಓದಿದ್ದು ಫಸ್ಟು. ಯಾಕೆಂದರೆ ನಾನು ಒಂದು ಲೈನ್ ಏನೋ ಹೇಳಿ ಮತ್ತೆ ಅವ್ರಿಗೆ ಡಿಸಪಾಯಿಂಟ್ ಆಗೋದು ಬೇಡ, ಸ್ಟೋರಿ ಆಗಲಿ ಮತ್ತು ಇನ್ನೊಂದೇನೋ ಆಗಲಿ, ಇಲ್ಲ ಸ್ಕ್ರೀನ್ ಪ್ಲೇ ಆಗಲಿ, ಡೈಲಾಗ್ ವರ್ಷನ್ ಆಗಲಿ ಅಂತ ಹೇಳೋದು ಅದೆಲ್ಲ ಬೇಡ ಅನ್ಕೊಂಡು ಏನು ಮಾಡಿದೆ, ಬಾಂಡ್ ಸ್ಕ್ರಿಪ್ಟ್ ಫಸ್ಟ್ ರೆಡಿ ಮಾಡ್ಕೊಂಡು ಹೋಗಿ ನಾನು ನಿರ್ಮಾಪಕರ ಹತ್ರ ಪಿಚ್ ಮಾಡಿದಾಗ ಅವರು ಓಕೆ, ನಾನು ನಮ್ಮ ವೈಫ್ ಹತ್ರ ಒಂದ್ಸಲ ಕೇಳ್ತೀನಿ ಅಂತ ಹೇಳಿ, ಮೇಘಶ್ರೀ ಮೇಡಮ್ ಅಂತ ಅವರು ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಕೊನೆಗೆ ಅವರೇ ಕರೆದ್ರು. ಬಟ್ ಇನ್ನೊಂದೇನೆಂದರೆ ಅವರಿಗೆ ನಂಬಿಕೆ ಇತ್ತು ಸರ್, ಅಭಿನಯ ತರಂಗ ಹುಡುಗರುಗಳು ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಅಂತ ಹೊರಟಿದ್ದಾರೆ ಅಂದ್ಬಿಟ್ಟು, ಒಂದು ಪ್ರಾಮಿಸಿಂಗ್ ಆಗಿದೆ, ಸ್ಕ್ರಿಪ್ಟ್ ಚೆನ್ನಾಗಿದೆ ದೀಪು, ಮಾಡೋಣ ಅಂತೆಲ್ಲ ಹೇಳಿ ಯಾವುದೇ ಕೊರತೆ ಆಗ್ದಂಗೆ ಸಿನಿಮಾನ ಇಲ್ಲಿಗಡೆ ತಂದಿದ್ದಾರೆ ಸರ್ ಅವರೇ. ಯಾಕೆಂದರೆ ಒಂದು ಸಿನಿಮಾ ಆಗಬೇಕು ಅಂದರೆ ನಿರ್ಮಾಪಕರ ಪಾಲು ಬಹಳ ಮುಖ್ಯ ಆಗಿರುತ್ತೆ. ನಿರ್ದೇಶಕಂದು ಎಷ್ಟಿರುತ್ತೋ ನಿರ್ಮಾಪಕರದ್ದು ಅಷ್ಟೇ ಆಗಿರುತ್ತೆ. ಬಟ್ ಇಬ್ಬರದು ಅಂತಲ್ಲ, ಎಲ್ಲ ಟೆಕ್ನಿಷಿಯನ್ಸ್ಗಳೆಲ್ಲ ಸೇರಿದ್ರೇ ಒಬ್ಬ ನಿರ್ದೇಶಕನಿಂದ ಮಾತ್ರ ಒಂದು ಒಳ್ಳೆ ಸಿನಿಮಾ ಆಗಲ್ಲ, ಎಲ್ಲರೂ ಸೇರೇ ಒಂದು ಒಳ್ಳೆ ಸಿನಿಮಾ ಆಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ. ಈ ಒಂದು ಕಂಟೆಂಟು ಅಂದರೆ ಮಾಡಬೇಕಾದ್ರೆ ನೀವೆಲ್ಲರೂ ಕೂಡ ಏನು ವರ್ಕ್ಶಾಪ್ ಮಾಡಿದ್ರಾ ಅಥವಾ ಹೇಗೆ? ಯಾಕೆಂದರೆ ನಾನು ಆಗಲೇ ಹೇಳಿದೆ ತುಂಬ ಅಥೆಂಟಿಕ್ ಆಗಿದೆ ರೀ ಇದು ಅಂತ. ಇಲ್ಲ ಸರ್, ನಾವು ದೀಪು ನನಗೆ ಫಸ್ಟ್ ಟೈಮ್ ಮಚ್ಚ ಹಿಂಗೆ ಮಾಡೋಣ ಅಂತ ಡಿಸೈಡ್ ಆದಮೇಲೆ ನಾವು ಆರ್ಟಿಸ್ಟ್ ಎಲ್ಲ ನಾನು ಒಂದಿಷ್ಟು ಸಿನಿಮಾಗಳು ಮಾಡಿದ್ದೆ. ನಾನು ಇವ್ನ ಕತೆ ಬರ್ಕೊಂಡು ರೆಡಿ ಇದ್ನಲ್ಲ, ಈ ನಟರು ನಮ್ಮ ಮಚ್ಚ ಅವ್ರ ಫೋಟೋ ತೋರಿಸೋ ಮಚ್ಚ ಇವ್ರು ಓಕೆನಾ ಅಂತ, ಇದು ಬೇಡ ಮಚ್ಚ ಹೇಳ್ತೀನಿ ಮತ್ತೆ ಇನ್ನೊಬ್ರು ಫೋಟೋ ತೋರಿಸೋದು, ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಅವ್ರ ಫೋಟೋ ತರಿಸ್ಕೊಳ್ಳೋದು, ಮಚ್ಚ ಇವ್ರು ಓಕೆನಾ ಅಂದರೆ ಇವ್ನು ಓಕೆ ಅಂದ್ರೆ ಅವ್ರ ಜೊತೆ ನಾನು ಮಾತಾಡೋದು ಅನ್ನೋ ಒಂದು ಪಾಯಿಂಟ್ ಆಫ್ ಅಲ್ಲಿ ನಾನು ಎಷ್ಟೋ ಜನರು ಕಲಾವಿದ್ರು ಫೋಟೋ ತರಿಸಿದ್ದೀನಿ. ಮಚ್ಚ ಇದು ಓಕೆನಾ, ಇದು ಇವ್ರಿಗೆ ಓಕೆ ಆಗುತ್ತೆ, ಆ ಪಾತ್ರಕ್ಕೆ ಓಕೆ ಆಗುತ್ತೆ, ಇವ್ರು ಫೈನಲ್ ಇವ್ರನ್ನ ಬುಟ್ಟಿಗೆ ಹಾಕೊಳ್ಳೋದು. ನೆಕ್ಸ್ಟ್ ಅವ್ರಿಗೆ ಫೋನ್ ಮಾಡೋದು, ಸರ್ ನಾನು ಹಿಂಗೆ ಸಿನಿಮಾ ಮಾಡ್ತಾಯಿದ್ದೀನಿ ಸರ್, ಒಂದು ಹೊಸ ತಂಡ ಕಟ್ಕೊಂಡಿದ್ದೀನಿ ಸರ್, ನಿಮ್ಮ ಸಪೋರ್ಟ್ ಬೇಕು ಸರ್. ಹಿಂಗೆ ಪ್ರತಿಯೊಂದು ಪಾತ್ರ ಇವನು ಫೈನಲ್ ಮಾಡಿದ್ಮೇಲೆ ನಾನು ಎಲ್ಲರ ಜೊತೆಗೂ ಮಾತಾಡಿ ಇವತ್ತು
ಪಿ ಡಿ ಸತೀಶ್ ಅವರಾಗಿರ್ಬೋದು, ರಘುರಾಮನ್ ಕಪ್ಪು ಆಗಿರ್ಬೋದು, ವಿಜಯ್ ಚೆಂಡೂರ್ ಅವ್ರು ಇರ್ಬೋದು, ಮತ್ತು ಹನುಮಕ್ಕ ಅಂತ ಒಬ್ರು ಇದ್ದಾರೆ ಸರ್, ಅವ್ರು ಮೆನ್ಷನ್ ಹೌದು ಹೌದು. ಅದ್ಭುತವಾದ ಪಾತ್ರ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರನ್ನ ನಾವು ಹೆಚ್ಚಿಗೆ ಈ ಪಾತ್ರನ ರಿವೀಲ್ ಮಾಡಿಲ್ಲ. ಆ ಅಜ್ಜಿ ನಮ್ಮ ತಂಡಕ್ಕೆ ಏನಂದರೆ ಒಂದು ಆನೆ ಬಲ ಅಂತಲೇ ಹೇಳ್ಬೋದು, ಅಷ್ಟೊಂದು ಸಪೋರ್ಟ್ ಮಾಡಿದರು. ಅವರು ಒಬ್ಬ ನಟಿಯಾಗಿ ಯಾವತ್ತೂ ನಮ್ಮ ಸೆಟ್ಟಲ್ಲೇ ಇರಲಿಲ್ಲ. ಈಗ ನಮ್ಮ ಮನೇಲಿ ನಮ್ಮ ಅಜ್ಜಿ ಇರ್ತಾರೆ ಗೊತ್ತಾ, ಮೊಮ್ಮಕ್ಕಳನ್ನ ಹೆಂಗೆ ನೋಡ್ಕೊಳ್ತಾರೆ, ಆ ಥರ ನಮ್ಮ ಸೆಟ್ಟಲ್ಲಿ ಟೀ ಮಾಡಿದ್ದಾರೆ, ಅಡುಗೆ ಮಾಡಿದ್ದಾರೆ, ಎಲ್ರಿಗೂ ಬಡಿಸಿದ್ದಾರೆ. ಆಮೇಲೆ ಯಾರಿಗಾದ್ರೂ ಏನಾದರೂ ಕಮ್ಮಿ ಬಿದ್ದರೆ ಅವರೇ ಹೋಗಿ ಅವರು ಒಂಥರ ಘಾಟಿ ಅಜ್ಜಿ ಅವರು. ಅವ್ರಿಗೆಲ್ಲ ಹೋಯ್ತಮ್ಮ ಅದನ್ನ ಅಂತೇಳಿ ಎದುರಿಸಿ ತರಿಸಿ ಎಲ್ರಿಗೂ ತಿನ್ನೋಕೆ ಕೊಡಿಸೋರು. ಆ ಒಂದು ವಿಷಯಕ್ಕೆ ಬಂದರೆ ನಿಜವಾಗ್ಲೂ ಆ ತಾಯಿ ಆಶೀರ್ವಾದ ನಮ್ಮ ಸಿನಿಮಾದಲ್ಲಿ ಗಾಢವಾಗಿ ಬಂದಿರೋದ್ರಿಂದ ಇವತ್ತು ನಮ್ಮ ಸಿನಿಮಾ ಏನೋ ಗೊತ್ತಿಲ್ಲ ಸರ್, ಎಲ್ಲರೂ ಕಂಟೆಂಟ್ಗಾಗಲಿ ವಿಜುವಲ್ಸ್ಗಾಗಲಿ ಎಲ್ಲದ್ರ ಬಗ್ಗೆ ಹೊಗಳ್ತಿದ್ದಾರೆ. ಅಂದರೆ ಈ ಥರ ಎಷ್ಟೋ ಜನರ ಪ್ರೀತಿ, ಆರೈಕೆ, ಆಶೀರ್ವಾದ ಈ ಸಿನಿಮಾದ ಮೇಲೆ ಬಂದಿದೆ ಅಂತಲೇ ಅಂದ್ಕೊಳ್ತೀನಿ ನಾನು. ಯಾಕಂದ್ರೆ ಅಷ್ಟು ನೋಡಿದ್ರೆಲ್ಲ ಪಾಸಿಟಿವ್ ವೈಬಲ್ಲಿ ಹೊಗಳ್ತಿದ್ದಾರೆ. ಅದು ನನಗೂ ಗೊತ್ತಿಲ್ಲ, ನನ್ನ ಅದೃಷ್ಟನೋ ಟೀಮ್ ವರ್ಕು ಏನು ಅನ್ನೋದು ಗೊತ್ತಿಲ್ಲ, ಬಟ್ ಎಲ್ಲರೂ ಒಂಥರ ಅಪ್ರಿಷಿಯೇಟ್ ಮಾಡಿದ್ದಾರೆ ಸರ್ ಆ ಒಂದು ವಿಷಯಕ್ಕೆ. ಸೊ ಹಿಂಗೆ ಪಾತ್ರಗಳ ಸೆಲೆಕ್ಷನ್ನು ಒಂದೊಂದೇ ಆಯ್ಕೆ ಮಾಡಿದ್ದು. ಬಟ್ ಇವ್ರು ಆಯ್ಕೆ ಮಾಡಿದ್ದು ಒಂಚೂರು ಡಿಲೇ ಆಯಿತು. ಯಾಕೆಂದರೆ ಇವರು ಫಸ್ಟ್ ಟೈಮು ಡೈರೆಕ್ಷನ್ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಹೀರೋಯಿನ್ ತೊಗೊಳ್ಳೋದ ಅಥವಾ ಈಗ ನಾನು ಅಂತ ಬಂದಾಗ ಒಂದು ಸರಿಸಮಾನವಾಗಿ ನಟ್ಸೋಕ್ಕೆ ಅದಕ್ಕೆ ಹೆಂಗೆ ನೋನ್ ಫೇಸ್ ತೊಗೊಳ್ಳೋದ ಅಥವಾ ಫ್ರೆಶರ್ ತೊಗೊಳ್ಳೋದ ಕನ್ಫ್ಯೂಷನ್ ಇವರು ಇದ್ದರು. ನಾವು ಬಿಫೋರ್ ಒಂದು 2-3 ಆಪ್ಷನ್ನು ತೋರಿಸಿದ್ದೆ, ಒಬ್ಬರೊಟ್ಟಿಗೆ ಮಾತಾಡಿದ್ವಿ ಕೂಡ, ಅದು ಆಗಲಿಲ್ಲ, ವರ್ಕ್ ಆಗಲಿಲ್ಲ. ಆ ಒಂದು ಅವ್ರ ಜೊತೆ ನಮ್ಮ ಸಿನಿಮಾ ಕಂಟೆಂಟ್ಗೆ ಕತೆ ಹೇಳಾದ್ಮೇಲೆ ಬೇಡ ಅಂತ ಇದಾದಮೇಲೆ ರಶ್ಮಿತಾ ಅವ್ರ ಜೊತೆ ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೆ, ಗುಡುಗುಡಿಯ ಸೇದಿ ನೋಡು ಅಂತ. ಅಲ್ಲಿ ವರ್ಕ್ ಮಾಡಬೇಕಾದಾಗ ಮೇಡಮ್ ಪರಿಚಯ ಆಗಿದ್ದರು. ನಾನು ಹೇಳಿದೆ, ಹಿಂಗೆ ರಶ್ಮಿತಾ ಅಂತ ಒಬ್ಬರಿದ್ದಾರೆ ನೋಡು ದೀಪು ಅಂಥೇಳಿ ಪ್ರೊಫೈಲ್ ಎಲ್ಲ ತೋರಿಸಿದ್ಮೇಲೆ ಸರಿ ಮಚ್ಚ ಇವ್ರು ಓಕೆ ಮಾಡ್ಬೋದು. ಇವರು ಫಸ್ಟ್ ಇಷ್ಟಪಟ್ಟಿದ್ದೆ ಇವ್ರ ಕಣ್ಣು ನೋಡಿ ಸೆಲೆಕ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಹೋದ್ವಿ, ಆಲ್ರೆಡಿ ನಾನೇ ನಟ ಅನ್ನೋದು ಗೊತ್ತಾಗಿರುತ್ತೆ, ನಮ್ಮಿಬ್ಬರಿಗೆ ಗೊತ್ತಿದ್ದೀನಿ, ಯಾರಿಗೂ ಗೊತ್ತಿರಲಿಲ್ಲ. ಇವರು ಫೋನ್ ಮಾಡಿ, ಮೇಡಮ್ ಹಿಂಗೆ ಒಂದು ಕತೆ ಇದೆ, ದೀಪು ಅಂತ ಡೈರೆಕ್ಟ್ರು ನಿಮ್ಮ ನರೇಷನ್ ಕೊಡಬೇಕಂತೆ, ಸೊ ಒಂದು ಸಾರಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. JP ನಗರ ಕಾಫಿ ಡೇ ಕರ್ಕೊಂಡು ಹೋದೆ. ಫಸ್ಟ್ ಭೇಟಿ ಕಾಫಿ ಡೇಲಿ ಹೋಗಿ ಎಲ್ಲ ಕೂತ್ವಿ, ಕಾಫಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಸರ್ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ನರೇಷನ್ ಎಲ್ಲ ಸ್ಟಾರ್ಟ್ ಆಯಿತು. ಮೇಡಮ್ಗೆ ಕತೆ ಭಾರಿ ಇಷ್ಟ ಆಗೋಯ್ತು. ಡೈರೆಕ್ಟರ್ ಅವರು ಇಸ್ ಅ ವೆರಿ ಗುಡ್ ನರೇಟರ್. ಎಸ್, ಅದ್ಭುತವಾಗಿ ನರೇಷನ್ ಕೊಟ್ಟರು. ಮೇಡಮ್ಗೆ ಇಷ್ಟ ಆಗೋಗ್ಬಿಡ್ತು. ಇಲ್ಲ ಸರ್ ಚೆನ್ನಾಗಿ, ಅವಾಗ ದೀಪು ಅಂತ ಕರಿತಿರಲಿಲ್ಲ, ಸರ್ ಅಂತ ಕರೀತಾಯಿದ್ರು. ಸರ್ ಓಕೆ ಚೆನ್ನಾಗಿದೆ ಸರ್ ಹಂಗೆ ಹಿಂಗೆ ಅಂತಂದರು. ಆಮೇಲೆ ಹೀರೋ ಯಾರು ಸರ್ ಅಂತ, ನಾ ಪಕ್ಕದಲ್ಲಿ ಹಿಂಗೆ ಕೂತಿದ್ದೆ. ದೀಪು ನೀನು ಹೇಳು ಅಂತ ಹಿಂಗೆ ತಿರುಗ್ಬಿಟ್ಟೆ. ಹೀರೋ ಯಾರು ಅಂತ ಕೇಳಿ ನಾನೇ ಅಲ್ಲಿ ಇವ್ರು ಹೇಳ್ಬೇಕಲ್ಲ, ದೀಪು ನೀನೇ ಹೇಳೋ ದೀಪು ಅಂತ. ನಾನು ಇಲ್ಲ ಮಹಂತೇಶ್ವರ ಹೀರೋ ಅನ್ನ. ದೀಪು ನನಗೆ 2 ದಿನ ಟೈಮ್ ಕೊಡಿ, ಏನೋ ಹೇಳ್ತೀನಿ ಮುಗಿಸ್ತೀನಿ ರೀ ಆಯಿತಾ, 2 ದಿನ ಟೈಮ್ ತಗೊಳ್ತೀನಿ ಹೇಳ್ತೀನಿ ಅಂದರು. ಸರಿ ಓಕೆ ಮೇಡಮ್ ಕಾಫಿ ಕುಡೀರಿ ಅಂತೇಳಿ ಕಾಫಿ ಕುಡಿತಾ ಇವ್ನಿಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ, ಇನ್ನೊಂಚೂರು ಆ ಕ್ಯಾರೆಕ್ಟರೈಸೇಷನ್ನ ಎಲಿವೇಷನ್ ಮಾಡಿ ಇನ್ನೊಂಚೂರು ಇಂಪ್ರೆಸ್ ಮಾಡಿ ಹೇಳ್ದ. ಕಾಫಿ ಕುಡಿದಿಟ್ರು, ಈ ಸಿನಿಮಾ ನಾನು ಮಾಡ್ತೀನಿ ದೀಪು ಅಂತ ಹೇಳಿ ಇವತ್ತು ನಮ್ಮ ಸಿನಿಮಾದ ನಾಯಕ ನಟಿ ರಶ್ಮಿತಾ ಗೌಡ. ರಶ್ಮಿತಾ ಆರ್ ಗೌಡ, ಅದು ಆರ್ ಗೌಡ ಅನ್ನೋದು ರಮೇಶ್ ನನ್ನ ತಂದೆ ಹೆಸರು ಆರ್ ರಮೇಶ್. ಒಂದು ಈ ಥರ ಅಂದರೆ ಏನೋ ಒಂದಷ್ಟು ಕೆಲಸ ಮಾಡಿ ಅನುಭವ ಇರೋಂಥವ್ರು, ತುಂಬ ಒಂದಷ್ಟು ತಿಳ್ಕೊಂಡು ಬಂದು ಸಿನಿಮಾ ಮಾಡ್ತಿರೋಂಥ ಆ ಟೀಮ್, ಓಕೆ ನಿಮ್ಮ ಹತ್ರ ಬಂದು ಒಂದು ಸರ್ಪ್ರೈಸ್ ಆಯಿತು, ಓಕೆ ಆ ಟೀಮ್ ಜೊತೆ ಕೆಲಸ ಮಾಡಿದಂಥ ಅನುಭವ ಹೇಗಿತ್ತು ಅಂತ? ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಯಾಕೆಂದರೆ ಆ್ಯಸ್ ಅ ಫ್ರೆಶರ್ ನಾವು ಹೋದಾಗ ನಾನು ಪ್ರಿಪೇರ್ ಮಾಡಿ, ನನಗೆ ದೀಪವರು ವರ್ಕ್ಶಾಪ್ ಮಾಡಿಸಿ ಒಂದು ಲೈನ್ಸ್ ಎಲ್ಲ ಹೇಳಿ ನಾವು ಪ್ರಾಕ್ಟೀಸ್ ಮಾಡಿ ಎಲ್ಲ ಹೋಗಿದ್ದು ಹೌದು. ಬಟ್ ಆದ್ರೂ ನನಗೆ ಮುಂಚೆನೇ ಇಷ್ಟು ದೊಡ್ಡ ಕಲಾವಿದರ ತಂಡ ಇದೆ ಅನ್ನೋ ಪರಿಚಯ ಮೊದಲೇ ಇತ್ತು. ಸೊ ನನಗೇನಪ್ಪ ಅಂದರೆ ನನ್ನ ಮೊದಲನೇ ಸಿನಿಮಾ ಒಂದು, ಹಾಗೆ ಕಾಮಿಡಿ ಸಿನಿಮಾ. ಸೊ ನನಗೆ ಕಾಮಿಡಿ ಕೋಶನ್ ತರೋಕ್ಕೆ ಇವರೆಲ್ಲ ಇಷ್ಟು ವರ್ಷಗಟ್ಟಲೆಯಿಂದ ಕೆಲಸ ಮಾಡಿರೋರು, ನಾನು ಎಲ್ಲಿಂದ ಕಾಮಿಡಿ ಕೋಶನ್ ತರ್ತೀನಿ ಈ ಸಿನಿಮಾಗೆ ಅನ್ನೋದು ನನಗೆ ಅದೊಂದು ಯೋಚನೆ ಯಾವಾಗಲೂ ಇತ್ತು.
ಸೊ ಅದು ಹೋಗಿ ನನ್ಗೆ ಅಲ್ಲಿದ್ದು ಸೆಟ್ಟಲ್ಲಿ ನಾನು ನಂದನ್ನು ನೋಡೋದಕ್ಕಿಂತ ಹೆಚ್ಚಾಗಿ ನಾನು ಇವ್ರನ್ನೆಲ್ಲ ನೋಡ್ತಾ ಇದ್ದೆ. ಯಾಕೆಂದರೆ ಯಾರೂ ಅಲ್ಲಿ ಓಕೆ ಈಗ ಸೀನಲ್ಲಿ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದಾರೆ, ಅವ್ರು ಸೀನ್ ಮಾಡ್ತಾ ಇದ್ದಾರೆ ಅಂತ ಅನ್ಸೋಲ್ಲ. ಎಲ್ಲರೂ ನ್ಯಾಚುರಲಿ ಹಾಗೆ ಇದ್ದಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹಾಗಿದೆ, ಅವ್ರ ಬಿಹೇವಿಯರ್ ಆಗಿದೆ, ಅವ್ರ ಡೈಲಾಗ್ ಡೆಲಿವರಿ ಮಾಡುವಾಗಲೂ ಅಷ್ಟೇ ನ್ಯಾಚುರಲ್ ಆಗಿದ್ದಾರೆ. ಸೊ ಅವರನ್ನೆಲ್ಲ ನೋಡಿ ನೋಡಿ ನಾನು ಅಲ್ಲಿ ಕೂತಾಗ ತುಂಬ ಕಲ್ತಿದ್ದೀನಿ. ಸೊ ಅದು ನನಗೆ ತುಂಬ ಒಳ್ಳೆ ಪಾಠ ಅನಿಸುತ್ತೆ ಮೊದಲು ಪ್ರಾರಂಭ ಮಾಡಲಿಕ್ಕೆ, ಇಲ್ಲಿಂದ ಮುಂದೆ ಹೋಗೋಕ್ಕೆ. ನನಗೆ ತುಂಬ ಮನಸ್ಸಲ್ಲಿ ಉಳಿಯೋದು ಅಂದರೆ ನಾನು ಪ್ರತಿಯೊಬ್ಬರೂ ಮಹಾಂತೇಶ್ ಅವರಾಗಲಿ, ಆಮೇಲೆ ಅವ್ರ ಜೊತೆ ನನ್ನ ಸೀನ್ ಇದ್ದಾಗಲ ಬೇರೆ ಎಲ್ಲರ ಜೊತೆನೂ ಎಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ, PD ಸರ್, ರಘು ಸರ್, ಅಮ್ಮ ಹನುಮಮ್ಮ ಅವರು, ಅವರೆಲ್ಲ ಈಗ ನಮಗೆ ಗೊತ್ತಿರೋ ಹಂಗೆ ಎಲ್ಲರೂ ರಂಗಭೂಮಿಯಿಂದ ಬಂದಿರೋರು. ಇವ್ರುಗಳಿಗೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನಗೆ ಯಾವತ್ತೂ ನನ್ನ ಮನಸ್ಸಲ್ಲಿ ಉಳಿಯೋದು ಅವರು ಎಷ್ಟು ಒಂದು ಪಾತ್ರನ, ಆ ಪಾತ್ರ ಕಥೆನಲ್ಲಿದೆ ಅನ್ನೋ ಥರನೇ ಇರಲ್ಲ, ಅವರೇ ಪಾತ್ರ. ನನಗೆ ಕಣ್ಮುಂದೆ ನನ್ನ ಕತೆ ಏನು ಕೇಳಿದ್ದೆ ಮುಂಚೆ ಹೋಗೋಕ್ಕೆ ಮುಂಚೆ, ನನಗೆ ಇಮ್ಯಾಜಿನೇಷನ್ ಇವಾಗಿರೋದೇ ಇವ್ರುಗಳೇ ಪಾತ್ರ. ಅರಸಯ್ಯ ಅಂದರೆ ಮಹಾಂತೇಶ್ ಬಿಟ್ಟು ಇನ್ಯಾರು ಮಾಡೋಕ್ಕೆ ನನ್ನ ಮೈಂಡಲ್ಲಿ ಇಲ್ಲವೇ ಇಲ್ಲ, ಅವರೇ. ಆಮೇಲೆ ಇದೆಲ್ಲ ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಔಟ್ಪುಟ್ ತರಿಸಿರೋದು ದೀಪ್ ಅವರು ಅವರಾಗಿದ್ದಕ್ಕೇನೆ. ಸೊ ನನಗೆ ಇಟ್ಸ್ ನೋ ಮೋರ್ ಒಂದು ಸ್ಟೋರಿ, ನನಗೆ ಪ್ರತಿಯೊಬ್ಬರೂ ಅದು ಪಾತ್ರನೇ. ಸೊ ಅದು ನನಗೆ ತುಂಬ ಖುಷಿ ಇದೆ, ಯಾವತ್ತೂ ನೆನಪಿಗೆ ಉಳಿಯೋದು ಅದು. ನಾನು ಈ ವಿಷಯಕ್ಕೆ ಒಂದು ಹೇಳಬೇಕು ಸರ್. ಇವರು ನಮ್ಮ ನಟನೆ ಬಗ್ಗೆ ಎಲ್ಲ ಹೇಳಿದ್ರು. ಇವ್ರು 6th ಇಯರಿಂದನೇ ಭರತನಾಟ್ಯ ಡ್ಯಾನ್ಸರು, ನಾನು ವಲ್ಗರ್ ಡ್ಯಾನ್ಸರ್, ನಾನು ಡ್ಯಾನ್ಸ್ ಬರಲ್ಲ, ಏನೂ ಇಲ್ಲ. ಒಂದು ಸಾಂಗ್ ಶೂಟು ಸರ್, ಇದು ಮೆನ್ಷನ್ ಮಾಡಲೇಬೇಕು, ನನಗೆ ರಿದಮ್ ಸೆನ್ಸ್ ಇಲ್ಲ. ಇವರ ರಿಯಲಿಸ್ಟಿಕ್ ಆಗಿರ್ಬೇಕು ಸಾಂಗು ಅಂತಾರೆ, ನನಗೆ ಆ ಡ್ಯಾನ್ಸ್ ಬರಲ್ಲ. ಕೊರಿಯೋಗ್ರಾಫರ್ ಬಂದರೆ ಸ್ಟೆಪ್ಪು ಸರ್ 3 4 2 1 ಅನ್ನೋರು, ಸಾರ್ ಅದು 3 ಏನದು 4 3 2 1 ಅಂತಾರೆ, ನಂಗೆ ಒಂದೂ ಗೊತ್ತಾಗ್ತಾ ಇಲ್ಲ. ಕಟ್ ಮಾಡಿದ್ರೆ ಒಂದಿನ ಹಾಕ್ಕೊಂಡ್ರು, ಯಾರು ಡೈರೆಕ್ಟ್ರು, ಆರ್ಟ್ ಡೈರೆಕ್ಟ್ರು, DOP, ಕೊರಿಯೋಗ್ರಾಫರು ಒಂದು ರೂಮಿಗೆ ಕರ್ಕೊಂಡೋದ್ರು. ಎಣ್ಣೆ ಇಟ್ಟಿದ್ರು, ಸರ್ ಕುಡೀರಿ ಸರ್ ಅಂದರು. ಸರ್ ಯಾಕೆ ಸರ್? ಇಲ್ಲ ಕುಡೀರಿ ಸರ್ ಅಂದರು. ಅವರು ಹಾಕ್ಕೊಂಡಿದ್ರು, ಪಾರ್ಟಿ ಮಾಡಿದ್ರು. ಸರಿ ಸರ್ ಓಕೆ ಅಲ್ವಾ ಅಂದು. ಹಾಂ ಸರ್ ಓಕೆ 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 ಸರ್. ಮೊಬೈಲ್ ಇಟ್ಟು ಸರ್ ಸ್ಟೆಪ್ ಮಾಡಿ ಸರ್ ಅಂದು. ಮ್ಯೂಸಿಕ್ ಹಾಕಿದ್ರು, ಅದೇ ಸಾಂಗಿಗೆ ಮ್ಯೂಸಿಕ್ ಹಾಕಿದ್ರು, ಸ್ಟೆಪ್ ಮಾಡಿದ್ರು. ಸರ್ ಏನು ಹೇಳ್ತಾಯಿದ್ರಿ ಅಂದು. ಇಲ್ಲ ಸರ್ ನೀವು ಸ್ಟೆಪ್ ಮಾಡಿ ಸರ್, ನಿಮ್ಗೆ ಹೆಂಗೆ ಬರುತ್ತೆ ಈ ಮ್ಯೂಸಿಕ್ ಕೊಡ್ತಾ ಇದೆಯಲ್ಲ, ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಸ್ಟೆಪ್ ಮಾಡಿ ಸರ್ ಅಂದರು. ಓಕೆನಾ ಸರ್ ಅಂದೆ. ರೆಕಾರ್ಡ್ ಮಾಡಿದ್ರು, ಸ್ಟೆಪ್ ಮಾಡಿದೆ. ಒಂದಿಷ್ಟು ವರ್ಷನ್ ಮಾಡಿದ್ದೆ ಗೊತ್ತಾ ಸ್ಟೆಪ್ಪು, ಯೂನಿಕ್ಕಾಗಿ ಯಾವುದಿದೆಯೋ ಅದನ್ನು ಪಿಕ್ ಮಾಡ್ಕೊಳ್ಳೋದು. ನೈಟು ಬೆಳಿಗ್ಗೆ ಹೋಗಿ ಶೂಟಿಂಗ್ ಮಾಡೋದು. ಡ್ಯಾನ್ಸ್ ಬರಲ್ಲ ಅಂತ ಗೊತ್ತಾಯ್ತಲ್ಲ, ನೀನೇನು ಮಾಡ್ತೀಯಪ್ಪ ಅದೇ ಡ್ಯಾನ್ಸ್, ಅದನ್ನ ಕೊರಿಯೋಗ್ರಫಿ ಥರ ಮಾಡ್ಬಿಡ್ತೀವಿ ನಾವು, ನ್ಯಾಚುರಲ್ ಆಗಿರುತ್ತೆ ಮಾಡಪ್ಪ ಅಂತೇಳಿ ಮಾಡಿಸ್ಬಿಟ್ಟು ಹಿಂಗೆ ನೈಟು 2 ಪೆಗ್ ಹಾಕ್ಸೋದು, ಸ್ಟೆಪ್ ರೆಕಾರ್ಡ್ ಮಾಡೋದು, ಅಂದರೆ 3 4 ಸ್ಟೆಪ್ಪು ಶೂಟ್ ಮಾಡೋದು, ಬೆಸ್ಟ್ ಪಿಕ್ನ ಇದು ಸ್ಟೆಪ್ನ ಎತ್ಕೊಂಡು ಬೆಳಿಗ್ಗೆ ಶೂಟಿಂಗ್ ಮಾಡೋದು. ಸಾಂಗ್ ಹಂಗೆ ಶೂಟ್ ಮಾಡಿದ್ದೀವಿ. ಇವ್ರ ಜೊತೆಗೆ ಒಂದು ಪೋರ್ಷನ್ ಶೂಟ್ ಮಾಡಬೇಕು, ಅದು ರೆಟ್ರೋ ಅಲ್ಲಿರುತ್ತೆ. ಇವ್ರು ಹಿಂಗೆ ತಿರುಗಿಸಿ ಹಿಂಗೆ ಹಿಡ್ಕೋಬೇಕು, ನಾನು ಹಿಂಗೆ ತಿರುಗಿಸಿ ಹಿಂಗೆ ಹಿಡ್ಕೋಬೇಕು. 48 ಫ್ರೇಮು ಸರ್. ಎಷ್ಟು ಟೇಕ್ ತೊಗೊಂಡಿರ್ಬೋದು ಹೇಳಿ. ಅವ್ನು ನಮ್ಮ ಕ್ಯಾಮ್ರಾಮನ್ ಸ್ನೇಹಿತ ಇದಕ್ಕೆ ಸುಮ್ಮನಾದ. 40 ಮೇಲೆ ಆಯಿತು. ನನ್ನ ಫ್ರೆಂಡ್ ಆಗಿದ್ದಕ್ಕೆ ಬಚಾವದೆ. ಬೇರೆ DOPಗಳಾದ್ರೆ ಯಾವ ಎಲ್ಲಿಂದ ಕರ್ಕೊಬಂದವ್ರೆ ಅಂತ ಮಕ್ಕೋಗ್ಬಿಟ್ಟಿರೋರು. 45 ಟೇಕ್ ಸರ್ ಅದು ಆಗಿದ್ದು. ಏನು ಸಿಂಪಲ್ ಸರ್. ಅಂದರೆ 48 ಫ್ರೇಮಲ್ಲಿ ಅಂದರೆ ಸ್ಲೋ ಮೋಷನಲ್ಲಿ ತೆಗಿಬೇಕಂದ್ರೆ ಸಾಂಗ್ನ ಸ್ಪೀಡಾಗಿ ಪ್ಲೇ ಮಾಡಿರ್ತಾರೆ. ಅಂದರೆ ಕೊರಿಯೋಗ್ರಾಫರು ಸಾಂಗ್ನ ಸ್ಪೀಡಾಗಿ ಪ್ಲೇ ಮಾಡ್ತಾರೆ, ನಾವು ಸ್ಲೋ ಮೋಷನಲ್ಲಿ ಬಂದಂಗಿರುತ್ತೆ. ಆ ಸ್ಪೀಡಲ್ಲಿ ಬರೋದಕ್ಕೆ ನಾನು ಲಿಪ್ಪು ಮ್ಯಾಚ್ ಮಾಡಬೇಕು, ಇವ್ರು ನಿಂಗೆ ತಿರುಗಿಸಿ ಹಿಂಗೆ ಹಿಡ್ಕೋಬೇಕು. ಅದು ಆಯ್ತಾ ಇಲ್ಲ. ಸುಸ್ತಾಗಿ ಎಲ್ಲ ಸೆಟ್ ಹಾಕೋರೆ, ಎಲ್ಲ ನೊಂದು ಬೆಂದು ಹೋದ್ರೆ ಕೊನೆಗೊಂದು ಶಾಟ್ ಓಕೆ ಆಯಿತು. ಚಪ್ಪಾಳೆ ಏನು ಅಂತೀರ, ಅವತ್ತು ಮುಗಿಸ್ತಲ್ಲಪ್ಪ ರಾಯ ನೀರು ಅರಸಯ್ಯ ಮುಗಿಸ್ತ ಅಂದರೆ ಅಷ್ಟು ನೊಂದೋಗ್ಬಿಟ್ಟಿದ್ರು ಅದೊಂದು ಶಾಟಿಗೆ. ಯಾಕಂದರೆ ಬಿಡ್ತಲ್ಲ, ಯಾರು ಬಿಡ್ತಾರೆ, ಬೇಕು ಅಂತ ಇವರು. ನನಗೆ ಹೇಳ್ತಿಲ್ಲ ನನಗೆ ರಿದಮ್ ಸೆನ್ಸ್ ಕಡಿಮೆ ಸರ್. ಹೇಳ್ಕೊಟ್ರೆ ಒಂದಿಷ್ಟು ಬಿಫೋರ್ ಪ್ರಾಕ್ಟೀಸ್ ಮಾಡಿದ್ರೆ ಐ ಕ್ಯಾನ್ ಡೂ. ಅದರ್ವೈಸ್ ಇದೆಯಲ್ಲ ಡ್ಯಾನ್ಸಲ್ಲಿ ತುಂಬ ವರ್ಸ್ಟು. ಇವರೆಲ್ಲ ಒಂದೊಂದೇ ಟೇಕಲ್ಲಿ ಮಾಡಿದ್ರು. ಕಲಾವಿದೆ ಭರತನಾಟ್ಯ ಭರತನಾಟ್ಯಂ ಎಲ್ಲ ಮಾಡಿಲ್ಲ, ಅವ್ರು ಸುಮ್ಮನೆ ಕ್ರೆಡಿಟ್ಸ್ ಕೊಡ್ತಾ ಇದ್ದಾರೆ ಸಿನಿಮಾ. ಅಲ್ಲ, ಅವ್ರಿಗೆ ರಿದಮ್ ಸೆನ್ಸ್ ಇದೆಯಲ್ಲ, ಇವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅಂತ ನಾನು ಆ ಒಂದು ಪಾಯಿಂಟಲ್ಲಿ ಹೇಳಿದೆ ಸರ್ ಅಷ್ಟೇ. ಹೌದೌದು.
ಅಡ್ಯಾಪ್ಟ್ ಮಾಡ್ಕೊಳಕ್ಕೆ ನನಗೆ ಸ್ವಲ್ಪ ಈಸಿ ಆಯ್ತು. ಮಹಾಂತೇಶ್ವರ್ ಒಂದು ಸ್ವಲ್ಪ ಟೈಮ್ ತಗೊಂಡ್ರು ಅಷ್ಟೇ. ಅದೊಂದು ಮಸ್ತಾಗಿತ್ತು ಮಾತ್ರ. ದೀಪ ಆ್ಯಕ್ಚುಲಿ ಈ ಥರ ರೈಟಿಂಗ್ಸು ನಾನು ಕಂಪ್ಲೀಟ್ ನೋಡಿದ, ಜಸ್ಟ್ ಟ್ರೈಲರ್ ನೋಡಿ ಹೇಳ್ತಿರೋದು. ಅಂದರೆ ಟೈಮಿಂಗು ಇಷ್ಟೇ ಬೇಕು, ಅದಕ್ಕೆ ಮೀರಿ ಎಕ್ಸ್ಟ್ರಾ ಓವರ್ ಆ್ಯಕ್ಟಿಂಗ್ ಬೇಕಾಗಿರಲ್ಲ, ಅಷ್ಟಕ್ಕೆ ಕಟ್ ಮಾಡಬೇಕು. ಅದು ರೈಟಿಂಗಲ್ಲಿ ಮಾತ್ರ ಸಾಧ್ಯ. ಅದು ರೈಟಿಂಗ್ ಮಾಡ್ಕೊಂಡ್ರೆ ಅದನ್ನೆಲ್ಲ ಡೆಲಿವರ್ ಮಾಡೋಕ್ಕೆ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ಸೊ ಎಲ್ಲೋ ಒಂದು ಕಡೆ ರೈಟಿಂಗ್ ಭಾಳ ಗಂಭೀರವಾಗಿ ಆಗಿದೆ. ಆ್ಯಂಡ್ ನಗ್ಸೋದು ಅಷ್ಟೇ, ಅವಾಗಲೇ ಹೇಳ್ತಾ ಇದ್ರಿ, ಸುಮ್ಮನೆ ನಗ್ಸೋದಲ್ಲ, ಹಂಗೆ ಮಾಡಿದ್ರೆ ನಗು ಬರುತ್ತೆ. ಫೋಟೋ ತೆಗಿ ಅದಕ್ಕೇನೆ ನಗು ಬರುತ್ತೆ. ಆಯಿತಾ, ಅವನೇನು ಹಿಂಗೆ ಕೇಳ್ಕೊತಾನೆ ಹಿಂಗಂತಾನೆ, ಅದಕ್ಕೇನೋ ನಗು ಬರುತ್ತೆ. ಅಂದರೆ ಸುಮಾರು ವಿಷಯಗಳಿದೆ ಆ ಥರದ್ದು, ಅದೆಲ್ಲ ರೈಟಿಂಗಲ್ಲೇ ಸಾಧ್ಯ. ಆ ಬರವಣಿಗೆ ಹೆಂಗಾಯಿತು ಅಂತ ಸರ್? ಮೊದಲಿಗೆ ರೈಟಿಂಗ್ ಅಂತ ಬಂದಾಗ ಫಸ್ಟ್ ನನಗೆ ಅದು ಫನ್ ಅನಿಸ್ಬೇಕು. ಈ ಎಕ್ಸಾಂಪಲ್ ನಾನು ಅದನ್ನು ಬರಿಬೇಕಾದ್ರೇ ನನ್ನಲ್ಲಿ ಒಂದು ನಗುವನ್ನು, ನನ್ನ ಮನಸ್ಸಲ್ಲೇ ಅಥವಾ ನನ್ನ ಮುಖದಲ್ಲಿ ಒಂದು ನಗು ಅಂತ ಒಂದು ಭಾವನೆ ಬಂದಾಗ, ಓಕೆ ಇದನ್ನು ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಇದನ್ನು, ಓಕೆ ಫಸ್ಟ್ ನನಗೆ ಫೀಲ್ ಆಗಬೇಕದು. ನನ್ನ ಬರವಣಿಗೆ ಮುಖಾಂತರ ನಾನು ಬರೆದ್ರೆ ನನಗೆ ಫೀಲ್ ಆಗಬೇಕು. ಹಾಗಾಗಿ ನಾನು ಅದನ್ನು ಒಂದಷ್ಟು, ಯಾಕೆಂದರೆ ಮೈನ್ ಆ ಟೈಮ್, ನೀವು ಆಗಲೇ ಹೇಳಿದ್ರಿ ಸರ್, ಆ ಟೈಮ್, ಯಾಕೆಂದರೆ ಕಾಮಿಡಿ ಮಾಡಿ ಸಿಕ್ಕಾಬಿಟ್ಟೆ ಕಷ್ಟ ಇವತ್ತು. ಅಂದರೆ ನಾನು ಈ ಕಲಾವಿದರನ್ನೆಲ್ಲ ಇಟ್ಕೊಂಡು ನಾನು ಕಾಮಿಡಿ ಮಾಡಲಿಲ್ಲ ಅಂತಂದಾಗ ಇಲ್ಲ ಒಂದು ಕಡೆ ನನಗದು ಓಕೆ ಏನೋ ಅಂದರೆ ಅದಕ್ಕೆ ಇಷ್ಟೆಲ್ಲ ಆರ್ಟಿಸ್ಟ್ಗಳಿದ್ರು ಸರಿಯಾಗಿ ಯೂಸ್ ಮಾಡಲಿಲ್ಲ, ನಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಟೈಮಿಂಗ್ ಫಸ್ಟು ಮ್ಯಾಚ್ ಮಾಡಿ, ಫಸ್ಟ್ ಬರವಣಿಗೆ, ಅದಾದಮೇಲೆ ಟೈಮಿಂಗು. ಫನ್ ವರ್ಕ್ ಆಯ್ತು ಸರ್, ಚೆನ್ನಾಗಿ ವರ್ಕ್ ಆಯಿತು. ಅಂದರೆ ನಾನು ಹೇಳೋದು ಪೇಪರ್ ಮೇಲೆ ಬರೆಯೋದು ಬೇರೆ, ಬರ್ಕೊಂಬಿಡ್ಬೋದು. ನೀವು ಇಮ್ಯಾಜಿನೇಷನ್ ಮಾಡೋದಿದೆಯಲ್ಲ, ಅಲ್ಟಿಮೇಟಾಗಿ ಅಚೀವ್ ಮಾಡೋದಿದೆಯಲ್ಲ. ಇವನೊಂದು ನಾವೆಲ್ಲ ಬಿಫೋರ್ ಶೂಟೇ ಡಿಸ್ಕಸ್ ಎಲ್ಲ ಮಾಡ್ತಿದ್ವಲ್ಲ ಸರ್, ಎಲ್ಲ ಪ್ರತಿ ಪಾತ್ರಕ್ಕೂ ಒಂದು ಚೌಕಟ್ಟು ಅಂತ ಇಟ್ಟುಬಿಟ್ಟಿದ್ದ ಇವನು, ಆಯಿತಾ. ಆಮೇಲೆ ಪ್ರತಿಯೊಬ್ಬ ಕಲಾವಿದನಿಗೂ ಈಗ ಲೈಟು ಮಾಡೋಕ್ಕೆ ಸರ್ ಇದು ಈ ಶಾಟ್ ಇಲ್ಲಿಂದ ಓಪನ್ ಆಗುತ್ತೆ ಅಂತ DOP ಹೇಳಿಬಿಡೋರು. ಅವ್ರು ಲೈಟ್ ಮಾಡೋಕ್ಕೆ ಟೈಮ್ ತೊಗೊಳ್ಳೋಷ್ಟರಲ್ಲಿ ಎಲ್ಲ ಕಲಾವಿದರನ್ನು ಸೈಡ್ ಕೂರಿಸಿ ಎಲ್ಲರದ್ದು ಒಂದು ರೌಂಡ್ ನೋಡೋನು, ನೀವು ಹೇಳಿ ಎಲ್ಲ ನೋಡೋನು. ಅದು ಆದಮೇಲೆ ಮತ್ತೆ ಸ್ಪಾಟಿಗೆ ಕರ್ಕೊಂಬಂದು ಇವ್ನು ಮಾನಿಟ್ರ್ ಹತ್ರ ಕೂತಾಗ ಹೇಳೋನು, ಸರ್ ನಿಮ್ಮದು ಅಷ್ಟು ಬೇಡ ಸರ್, ಡೌನ್ ಮಾಡಿ, ಜಾಸ್ತಿ ಆಯಿತು ಅಷ್ಟು ಬೇಡ. PD ಅವ್ರಿಗೆ ಕೊನೆಗೆ ಹೆಂಗಾಯ್ತು, ಡೈರೆಕ್ಟ್ರೆ 4 ಆ್ಯಕ್ಟಿಂಗ್ ಓಕೆನಾ, ಅವ್ರದ್ದು ₹1 ಆ್ಯಕ್ಟಿಂಗ್ ಬೇಡ ಸರ್, 4 ಆ್ಯಕ್ಟಿಂಗ್ ಬೇಕಂತ ಇವರು. ಅಯ್ಯೋ ಇವ್ರು ದುಡ್ಡು ಕೊಟ್ಬಿಟ್ಟು 4 ಆ್ಯಕ್ಟಿಂಗ್ ಮಾಡುವಂತಾರಲ್ಲ ಅಂತ ಅವರು. ಹೀಗಾಗಿ ಪ್ರತಿ ಪಾತ್ರಗಳನ್ನು ತುಂಬ ಸೆಟಲ್ಡಾಗಿ ಕ್ಯಾರಿ ಮಾಡಿಸಿದ್ದಾನೆ ಡೈರೆಕ್ಟರ್. ಆ್ಯಕ್ಚುಲಿ ನನಗೆ ಎಕ್ಸಾಜರೇಟ್ ಬೇಡ ಸರ್, ನನ್ನ ಪಾತ್ರಗಳಂಗಿಲ್ಲ, ನನಗೆ ತುಂಬ ಸೆಟಲ್ಡ್ ಆಗಬೇಕು. ಅಂದರೆ ನಾವು ನಿಜ ಜೀವನದಲ್ಲಿ ಯಾವತ್ತೂ ಎಕ್ಸಾಜರೇಟ್ ಆಗಲ್ಲ. ಸೊ ಹಿಂಗೆ ಒಂದು ಚೌಕಟ್ಟು ಫಸ್ಟಿಂದನೂ ಫ್ರೇಮ್ ಇಟ್ಕೊಂಡು ಆ ಫ್ರೇಮಲ್ಲೇ ಎಲ್ಲರನ್ನ ನಡೆಸಿದ್ದಾನೆ. ಅದು ಒಂದು ಇವತ್ತು ವಿಜುವಲ್ಸಲ್ಲಿ ನೋಡಿದಾಗ ನೀವು ಪ್ರತಿ ಪಾತ್ರಗಳು ಎಲ್ಲೂ ಎಕ್ಸಾಜರೇಟ್ ಇರಲ್ಲ ಸರ್. ಅಂದರೆ ಆ ಪಾತ್ರಗಳನ್ನ ಹಂಗೆ ಇವರು ಡಿಸೈನ್ ಮಾಡಿದರು. ಆಕ್ಚುಲಿ ನಾವು ದೀಪ್ ಅವ್ರ ಬಗ್ಗೆ ಬರೀ ಡೈರೆಕ್ಷನ್ ಮಾತ್ರ ಮಾತಾಡ್ತಾ ಇದೀವಿ. ಈಸ್ ಅ ವಂಡರ್ಫುಲ್ ಆಕ್ಟರ್. ಆಕ್ಟಿಂಗ್ ಮಾಡಬೇಕು ಅಂತ ಎಕ್ಸಾಕ್ಟ್ಲಿ ನನ್ನ ಬ್ಯಾಚ್ ಅಲ್ಲಿ ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ಇವನಿಗೆ ಸಿಕ್ಕಿರೋದು. ಒಳ್ಳೆ ಕಾಮಿಡಿಯನ್. ಒಂದು ಡೌಟ್ ಇದ್ರೆ ಅವ್ರು ಮಾಡಿ ತೋರಿಸ್ತಾರೆ. ಅಂಡ್ ಎಕ್ಸಾಕ್ಟ್ಲಿ ನನಗೆ ಅವ್ರನ್ನ ನೋಡಿ ಅಪ್ಪ ನನ್ನ ಪಾತ್ರ ಅವರೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಾನು ಅನಿಸಿದೆ. ಸೊ ಅವ್ರಿಗೆ ಅಷ್ಟು ಕೇಪಬಿಲಿಟಿ ಇರೋದ್ರಿಂದಾನೆ ನಮ್ಮೆಲ್ಲರದು ಪಾತ್ರದ ಪರಿಚಯ ಇದ್ದು ನಮ್ಮೆಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿಯಿಂದ ಅನಿಸುತ್ತೆ ಇಷ್ಟು ಎಲ್ಲ ವರ್ಕೌಟ್ ಆಗಿರೋದು ಈ ಫನ್ ಎಲಿಮೆಂಟ್. ದಟ್ ಇಸ್ ವಾಟ್ ಐ ಥಿಂಕ್, ದಟ್ಸ್ ಪರ್ಸನಲ್ ಒಪಿನಿಯನ್. ಇಲ್ಲ, ಇದು ನಿಜವಾಗ್ಲೂ, ಯಾಕಂದರೆ ಇವನು ಒಬ್ಬ ಒಳ್ಳೆ ನಟ ಆಗಿದ್ದಕ್ಕೆ ಇವತ್ತು ಒಬ್ಬ ನಿರ್ದೇಶಕನಾಗಿದ್ದಾನೆ ಅಂತ ನಾನು ಮನಸಾರ ಹೇಳ್ತೀನಿ ಸರ್. ಯಾಕಂದರೆ ಎಲ್ಲೋ ಒಂದು ಸಾರಿ ಎಲ್ಲೋ ಕೇಳಿದ್ದು, ಒಬ್ಬ ಡೈರೆಕ್ಟ್ರು ನಟ ಆದರೆ ಮಾತ್ರ ಒಳ್ಳೆ ನಿರ್ದೇಶಕ ಆಗೋಕ್ಕಾಗುತ್ತೆ ಅಂತ. ಯಾಕಂದರೆ ಇವನಿಗೆ ಗೊತ್ತಿರುತ್ತೆ ಒಬ್ಬ ನಟ ಈ ಪಾತ್ರ ಹಿಂಗೆ ಬರುತ್ತೆ, ಇದನ್ನು ಹಿಂಗೆ ಮಾಡಬೇಕು, ಈ ಇಂಟೋನೇಷನಲ್ಲಿ ಇರಬೇಕು, ಈ ಗೆಸ್ಚರಲ್ಲಿ ಕೂರಬೇಕು ಅನ್ನೋ ಒಂದು ಜಡ್ಜ್ಮೆಂಟು ಒಬ್ಬ ನಟನಿಗೆ ಗೊತ್ತಿರುತ್ತೆ. ಈ ನಟ ಡೈರೆಕ್ಟರ್ ಆದಾಗ ಒಂದು ಕ್ಯಾರೆಕ್ಟರ್ ಅರ್ಥ ಮಾಡಿಕೊಂಡು ಅದನ್ನು ಡಿಸೈನ್ ಮಾಡಿಕೊಂಡು ಮಾಡ್ತಾನೆ ಅನ್ನೋದನ್ನು ನಾನು ಕೇಳಿದ್ದೆ ಇಲ್ಲ. ಆ್ಯಕ್ಚುಲಿ ನಟರೆಲ್ಲ ಡೈರೆಕ್ಟ್ ಮಾಡಿರೋದು ಮ್ಯಾಕ್ಸಿಮಮ್ 90% ಹಿಟ್ಟಾಗಿದ್ದಾವೆ. 100% ನೀವು ಬೇಕಾದ್ರೆ ಅನಲೈಸ್ ಮಾಡಿ. ಹೌದು, ಸತ್ಯ. 90% ಆಕ್ಟರ್ಗಳೇ ಡೈರೆಕ್ಟರ್ಗಳಾಗಿ ಮಾಡ್ಕೊಂಡ ಎಲ್ಲ ಪಿಕ್ಚರ್ಗಳು ಸರ್. ದುನಿಯಾ ವಿಜಯ್ ಸರ್, ಸುದೀಪ್ ಸರ್, ರಕ್ಷಿತ್ ಶೆಟ್ಟಿ ಸರ್, ರಿಷಬ್ ಶೆಟ್ಟಿ ಸರ್, ಅದೆಲ್ಲ ಈಗ ಮೊನ್ನೆ JP ತುಮಿನಾಡು ಹೌದು, ಅವರು ಎಲ್ಲರೂ ಕೂಡ ಮೂಲತಃ ರಂಗಭೂಮಿ ಕಲಾವಿದರುಗಳೇ. ಅವರು ಮಂಗಳೂರ್ದು ಅವ್ರದ್ದೇ ಆದಂತ ತಂಡಗಳಿದಾವೆ ಸರ್, ಡ್ರಾಮಾ ತಂಡಗಳಿದೆ. ಸೂಪರ್ ನೋಡಿ. ಈಗ ನಿಮ್ಮ ಹಸಿವು ಅಥವಾ ನಿಮ್ಮ ತಾಕತ್ತು ನಿಮಗೆ ಗೊತ್ತಿರುತ್ತೆ. ನೀವು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ನೀವು ಏನು ಮಾಡಿದ್ರೆ ಎದುರುಗಡೆ ಚಂದ ಅನ್ಸುತ್ತೆ ಅಂತಲೂ ಗೊತ್ತಿರುತ್ತೆ. ಸೊ ಹಂಗಾಗಿ ಅದು ಸುಲಭ.
ಯಾವಾಗ್ಲೂ ಕಾಂಬಿನೇಷನ್ಗಳು ಜೆಲ್ ಆಗೋದಿದೆಯಲ್ಲ, ಈಗ ನೀವು ತುಂಬ ಹತ್ತಿರದ ಸ್ನೇಹಿತರು, ನಿಮ್ಮ ವೀಕ್ನೆಸ್ಸು ಸ್ಟ್ರೆಂತ್ ನಿಮ್ಮಿಬ್ಬರಿಗೆ ಗೊತ್ತಿರೋದ್ರಿಂದ ಇದು ವರ್ಕ್ ಆಗುತ್ತೆ. ಈ ಥರದ್ದು ಕೆಲವೊಂದು ಅವರೇ ಮಾಡ್ಕೊಂಡಾಗ ಅವ್ರಿಗೆ ಗೊತ್ತು ಅವ್ರ ವೀಕ್ನೆಸ್ ಏನು, ಪ್ಲಸಸ್ ಏನು ಅಂತ ಗೊತ್ತಿರುತ್ತೆ. ಎಸ್, ಆಮೇಲೆ ಅವ್ರಿಗೊಂದು ಒಳಗಡೆ ಅನಿಸುತ್ತೆ ನಾನು ಈ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತ, ಆ ಪಾತ್ರ ಡಿಸೈನ್ ಆಗಿರುತ್ತೆ ಸರ್. ಸೊ ಅವಾಗ ಏನಾಗುತ್ತೆ, ಅದು ನೋಡೋರ್ಗು ಹೊಸ ಥರ ಕಾಣಿಸುತ್ತೆ, ಇಷ್ಟ ಆಗುತ್ತೆ. ನನಗನ್ಸುತ್ತೆ ಸಿನಿಮಾ ಅನ್ನೋದು ಅದು ಯಾವುದೇ ಅಂದರೆ ಸಿನಿಮಾದೊಳಗಿನ ಯಾವುದೇ ಕೆಲಸ ಆಗಲಿ ಫ್ರೀಡಮ್ ಇರಬೇಕು. ಆ ಫ್ರೀಡಮ್ಮು ಆ್ಯಕ್ಟರ್ಗೂ ಇರಬೇಕು, ರೈಟರ್ಗೂ ಇರಬೇಕು, ಡೈರೆಕ್ಟರ್ಗೂ ಇರಬೇಕು, ಟೆಕ್ನಿಷಿಯನ್ಗೂ ಇರಬೇಕು. ಆವಾಗ ಮಾತ್ರ ಖಂಡಿತವಾಗ್ಲೂ ಎಲ್ಲವೂ ಅಚ್ಚುಕಟ್ಟಾಗಿ ಆಗುತ್ತೆ. ಅಚ್ಚುಕಟ್ಟಾಗಿ ಯಾಕಂದರೆ ಕೊಡದೆ ಒಂದು ಉಸಿರುಗಟ್ಟಿಸಿ ಮಾಡುವಂಥದ್ದು ಅಥವಾ ನಾನು ಹೇಳಿದ್ದೇ ಆಗಬೇಕು ಅನ್ನೋ ಈಗೋ ಇದ್ದಾಗ ಸಿನಿಮಾ ವೇರಿ ಆಗುತ್ತೆ. ಹೌದು, ಇಲ್ಲ ಸರ್, ಈಗೋ ಇದ್ದರೆ ಯಾವತ್ತೂ ಯಾವ ಕೆಲಸನೂ ಪರಿಪೂರ್ಣವಾಗಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಸರ್, ಒಂದೇ ವಿಷಯ. ಆಮೇಲೆ ಒಂದು ತಂಡ ಅಂತ ಕಟ್ಟಿದಾಗ ಆ ತಂಡದಲ್ಲಿ ಇರ್ತಾವಲ್ಲ ಮನಸ್ಸುಗಳು, ಆ ಮನಸ್ಸುಗಳು ಯಾವತ್ತೂ ಸ್ವಚ್ಛವಾಗಿರಬೇಕು. ಅಲ್ಲಿ ಒಂದು ಮನಸ್ಸಲ್ಲಿ ಹುಳುಕಿತ್ತು ಅಂದರೆ ಆ ಹುಳ ಎಲ್ಲ ಕಡೆನೂ ಹಬ್ತಾ ಬರುತ್ತೆ, ಎಲ್ಲ ಕೆಟ್ಟ ಹುಳ ಆಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗಾಗಿ ನಾವು ಕಟ್ಟುವಾಗಲೇ ತಂಡ ನೀಟಾಗಿರ್ಬೇಕು, ಸ್ವಚ್ಛ ಮನಸ್ಸುಗಳನ್ನ ಇಟ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ಕೊಂಡ್ರೆ ಆಬ್ವಿಯಸ್ಲಿ ಎಲ್ಲನೂ ಸುಸೂತ್ರವಾಗಿ ಇರುತ್ತೆ. ಅದರ್ವೈಸ್ ಕಷ್ಟ. ಎಲ್ಲ ಮನಸ್ಸುಗಳು ಒಳ್ಳೇದು ಬಯಸಿದ್ರೆ ಚೆನ್ನಾಗಿ ಆಗಬೇಕು ಅಂತ ಓಕೆ, ಬಯಕೆ ಒಂದು, ಬಯಸೋದೊಂದು, ಮತ್ತು ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಕೆಲಸ ಮಾಡಬೇಕು, ಅವಾಗ ರಿಸಲ್ಟ್ ಸೂಪರಾಗಿ ಬರುತ್ತೆ ಅಷ್ಟೇ. ಅದು ನಿಜ ಸರ್. ಆಮೇಲೆ ನನಗೆ ಯಶ್ ಸರ್ ಒಂದು ಹಿಂಗೆ ಇಂಟರ್ವ್ಯೂವಲ್ಲಿ ಹೇಳ್ತಾ ಇದ್ರು, ಯಾಕೆಂದರೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕತೆಗಳು ಬರಬೇಕು, ಒಳ್ಳೊಳ್ಳೆ ಹೊಸಬ್ರು ಬೆಳಿಬೇಕು, ಸಿನಿಮಾ ಮಾಡಬೇಕು ಅಂದಾಗ ಅವ್ರು ಹೇಳಿದಾಗ ಫಸ್ಟು ಕತೆಗಾರರಿಗೆ, ಬರಹಗಾರರಿಗೆ ಬೆಲೆ ಕೊಡಬೇಕು, ಅವತ್ತು ಆ ಇಂಡಸ್ಟ್ರಿ ಮುಂದೆ ಹೋಗುತ್ತೆ, ಬೆಳೆಯುತ್ತೆ ಅಂತ. ಸರ್ ನನ್ನ ಪ್ರಕಾರ ಕತೆ ಅಂದರೆ ಒಂದು ಸ್ಕೆಲಿಟನ್ ಇದ್ದಂಗೆ ಸರ್. ಸ್ಕೆಲಿಟನ್ ಕರೆಕ್ಟಾಗಿತ್ತು ಅಂದರೆ ಮಾಂಸ ಹೆಂಗೆ ಬೇಕಾದರೂ ನಾವು ಕಪ್ಪು ಹಾಕೋಬೋದು, ಬಿಳುಪು ಹಾಕೋಬೋದು, ಫಾರಿನ್ ಸ್ಕಿನ್ ಹಾಕೋಬೋದು, ಏನು ಬೇಕಾದರೂ ಸೇರಿಸ್ಕೋಬೋದು, ಬಟ್ ಸ್ಕೆಲಿಟನ್ ಕರೆಕ್ಟಾಗಿರ್ಬೇಕು ಫಸ್ಟ್. ಸೊ ಹೀಗಾಗಿ ಯಾವತ್ತೂ ಎಲ್ರಿಗೂ ಹೇಳೋದು, ಕತೆಗಾರರಿಗೆ, ಬರಹಗಾರರಿಗೆ ಬೆಲೆ ಕೊಡಬೇಕು ನಮ್ಮ ಇಂಡಸ್ಟ್ರಿ. ಸೊ ಅದು ಆದಾಗ ಇಂಡಸ್ಟ್ರಿ ಇನ್ನೂ ಎತ್ತರಕ್ಕೆ ಹೋಗೋದು, ಅಂದರೆ ಹೊಸಬ್ರು ಸಿನಿಮಾನು ಒಳ್ಳೊಳ್ಳೆ ಕಂಟೆಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಬರಹಗಾರರು ತಾನೇ ಕತೆಗಳನ್ನ ಕೊಡೋದು. ಸೊ ಅವ್ರಿಗೆ ಒಂದಿಷ್ಟು ಬೇಡಿಕೆಗಳು ಬರಬೇಕು ಸರ್. ಬೇಡಿಕೆ ಜೊತೆಗೆ ಬೆಲೆ ಸಿಗಬೇಕು ಸರ್. ಬೇಡಿಕೆ ಜೊತೆಗೆ ಬೆಲೆ ಸಿಗಬೇಕು, ಅದು ಒಳ್ಳೆಯದು ಸರ್. ನಾನು ಹೇಳೋದು, ನಾನು ಇವನ ಜೊತೆ ಕೂತಾಗ ಕತೆಗಳನ್ನ ಡಿಸ್ಕಸ್ ಮಾಡ್ತಿರ್ತೀನಿ, ಬರಿತಾ ಇರ್ತೀನಿ, ಎಲ್ಲ ಆಗ್ತಾ ಇರುತ್ತೆ. ಸೊ ನಾನು ಒಂದಿಷ್ಟು ರೈಟರ್ಸ್ ಜೊತೆಗೂ ಡಿಸ್ಕಸ್ ಮಾಡ್ತಿರ್ತೀನಿ. ಸೊ ಆ ವಿಷಯ ಕೇಳಿದಾಗ ಬೇಜಾರಾಗುತ್ತೆ. ಸೊ ಯಾಕಂದರೆ ಕತೆ ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ, ಕತೆಯಿಂದನೇ ಸಿನಿಮಾ ಆಗೋದು. ಸೊ ಹಿಂಗಾಗಿ ಕತೆ ಬರೆಯೋನಿಗೆ, ಬರಹಗಾರನಿಗೆ ಫಸ್ಟ್ ಬೆಲೆ ಕೊಡಬೇಕು ಅನ್ನೋದು ನನ್ನ ಆಸೆ ಕೂಡ ಸರ್. ಖಂಡಿತ ಅದು ನಿರಂತರವಾಗಿ ನಾವು ಮಾತಾಡ್ತಾನೆ ಇದ್ದೀವಿ. ಒಂದಷ್ಟು ಬದಲಾವಣೆಗಳು ಗಾಳಿ ಬೀಸಿದೆ ಇತ್ತೀಚೆಗೆ, ಅದು ಆಗ್ತಾ ಇದೆ. ಅದಾಗಿದ್ದೆಲ್ಲವೂ ರಿಸಲ್ಟ್ಸು ಸಿಗ್ತಾ ಇದೆ. ಅದನ್ನು ಅವ್ರವ್ರಿಗೆ ಅರ್ಥ ಆಗುತ್ತೆ, ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಸೊ ಒಂದು ಕುತೂಹಲ ದೀಪು ನಿಮ್ಮ ಬಗ್ಗೆ, ಅಂದರೆ ಈ ಥರದ ಸಿನಿಮಾ ಮಾಡಿದ್ದೀರಿ, ನಿಮಗೆ ವೈಯಕ್ತಿಕವಾಗಿ ಇಷ್ಟ ಆಗುವಂಥ ಸಿನಿಮಾಗಳು ಮತ್ತು ನೀವು ನೋಡಿದಂಥ ಸಿನಿಮಾಗಳು, ನಿಮಗೆ ಸಿನಿಮಾ ಸ್ಫೂರ್ತಿಯಾಗಿದ್ದು ಯಾರು ಮತ್ತು ಸಿನಿಮಾ ಯಾವುದು ಅಂತ? ಸರ್ ನನಗೆ ಪುಟ್ಟಣ್ಣ ಕಣಗಾಲ್ ಸರ್. ಅಂದರೆ ಅವ್ರದ್ದು ನೀವು ಯಾವುದೇ ಚಿತ್ರಗಳನ್ನು ನೋಡಿದ್ರೂ ಆ ಒಂದು ಸೊಗಡು ಅಂತ ಇರುತ್ತೆ, ಆ ಸೊಗಡಲ್ಲೇ ಕಥೆಗಳನ್ನು ಕಟ್ತಾಯಿದ್ರು ಅವರು. ನನಗೆ ತುಂಬ ಇನ್ಸ್ಪಿರೇಷನ್ನು ನಮ್ಮ ಗುರುಗಳು ಆದಂಥ ಪುಟ್ಟಣ್ಣ ಕಣಗಾಲ್ ಸರೇನೆ. ಯಾಕೆಂದರೆ ಅವ್ರದ್ದು ತುಂಬ ಸಿನಿಮಾ ಆಗಿರ್ಬೋದು, ಯಾವುದೇ ಆಗಲಿ. ಬಟ್ ಅಲ್ಲಿ ಒಂದು ಹಳ್ಳಿ, ಒಂದು ಪಾತ್ರಧಾರಿಗಳು ಅಂತ ಬಂದಾಗ ಅದನ್ನು ಸ್ಕೆಚ್ ಮಾಡ್ತಿದ್ರು, ಗೊತ್ತಾ, ಕ್ಯಾರೆಕ್ಟರ್ನ ಸ್ಕೆಚ್ ಮಾಡ್ತಿದ್ರಲ್ಲ. ನನಗೆ ಸುಮಾರು ಹಳೆಯ ಸಿನಿಮಾಗಳು ನೋಡೇ ನನಗೆ ಅಂದರೆ ನನ್ನ ಗುರುಗಳಿದ್ದಂಗೆ ಅವರು. ಆ ಸಿನಿಮಾಗಳು ನೋಡಿಕೊಂಡೇ ನಾನು ಓಕೆ, ಇದನ್ನು ನಾನೊಂದು ಹಳ್ಳಿಯಲ್ಲಿ ಕತೆ ಕಟ್ಟಬೇಕು ಅಂತ ಅಂದಾಗ ಈ ಥರ ಕ್ಯಾರೆಕ್ಟರೇಷನ್ ಇರಬೇಕು, ಈ ಥರ ಪಾತ್ರಗಳನ್ನ ಸೆಲೆಕ್ಟ್ ಮಾಡಬೇಕು ನಾನು ಅನ್ನೋದು ಅವರಿಂದ ಕಲ್ತಿದ್ದು ಸರ್ ನಾನು. ಯಾಕೆಂದರೆ ಮಹಾನ್ ವ್ಯಕ್ತಿಗಳು ಅವ್ರ ಹತ್ರ, ಅಂದರೆ ಅವ್ರ ಬಗ್ಗೆ ಮಾತಾಡೋ ಇದು ಇಲ್ಲ ನಮಗಿನ್ನು ಚಿಕ್ಕವ್ರು ನಾವು ಇನ್ನೂ. ನನಗೆ ಇನ್ಸ್ಪಿರೇಷನ್ನು ಗಾಡ್ ಫಾದರ್ ಪುಟ್ಟಣ್ಣ ಕಣಗಾಲ್ ಸರ್. ನಿಮಗೆ ಸಿನಿಮಾ ವಿಚಾರಕ್ಕೆ ನಿಮಗೆ ಸ್ಫೂರ್ತಿ ಆಗಿದ್ದು ಯಾರು? ಯಾಕೆ ಕೆಲಸ ಬಿಟ್ಟು ಸಿನಿಮಾಗೆ ಬಂದಿದ್ದು? ಇಲ್ಲ ಸರ್, ನನಗೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದರೆ ಹುಚ್ಚು ಸರ್. ಸಿನಿಮಾ ಅಂದ್ರೇ ಹುಚ್ಚು. ಯಾಕಂದರೆ ನಾನು ಹಾಸ್ಟೆಲಲ್ಲಿದ್ದಾಗ ಕಾಂಪೌಂಡ್ ಎಗ್ರಿ ಹೋಗಿ ಸಿನಿಮಾ ನೋಡೋದು, ಒಡಿಸ್ಕೊಳ್ಳೋದು, ಬರೀ ತರಲೆ ಕೆಲಸ. ಸಿನಿಮಾ ವಿಚಾರಕ್ಕೆ ಕಾಲೇಜಿಗೆ ಹೋದ್ರು ಅಷ್ಟೇ, ಬೆಳಿಗ್ಗೆ ಹೋಗಿ ಬ್ಯಾಗ್ ಕಾಲೇಜಲ್ಲಿ ಇಟ್ಟರೆ ಸಾಕು, ಮತ್ತೆ ಸಂಜೆಗೆ ಕಾಲೇಜ್ಗೆ ಹೋಗ್ತಿದ್ದೆ, ಅಲ್ಲಿವರೆಗೂ ಬರೀ ಸಿನಿಮಾ ನೋಡೋದು, ಬರೀ ಇದೇ ಮಾಡ್ಕೊಂಬಂದ್ಬಿಟ್ಟೆ. ನಾನು ಕರೆಕ್ಟಾಗಿ ಕಾಲೇಜ್ಗೆ ಹೋಗಲಿಲ್ಲ, ಸ್ಕೂಲಿಗೆ ಕಲೀಲಿಲ್ಲ. ಸಿನಿಮಾ ಅಂತಲೇ ಆ ಹುಚ್ಚು ಅವಾಗಿಂದನೇ ಇಟ್ಕೊಂಡು ಬಂದು ಕೊನೆ ಜಾಬ್ ಮಾಡ್ಬೇಕಾದನ್ನು ಫ್ರಸ್ಟ್ರೇಷನ್ ಆಗಿ ಜಾಬ್ ಬಿಟ್ಟು
ಸಿನಿಮಾಗೆ ಬಂದೆ. ಅದು ಸಿನಿಮಾ ಮೇಲಿರೋ ಹುಚ್ಚು ಇಲ್ಲಿವರೆಗೂ ಕರ್ಕೊಂಬಂತು ಸರ್. ನಾನು ತುಂಬ ಇಷ್ಟ ಅಂದರೆ ನಾನು ಚಾರ್ಲಿ ಚಾಪ್ಲಿನ್ ತುಂಬ ಇಷ್ಟ ಸರ್. ಅದು ಯಾಕೆ ಅಂದರೆ ಅವತ್ತು ಆ ಒಬ್ಬ ನಟ ಇದನ್ನಲ್ಲ ಸರ್, ಯಾವತ್ತು ಯಾರು ಕಾಲು ಹಿಡಿದು ಕಾಮಿಡಿ ಮಾಡಲ್ಲ. ಅವರು ಏನೇ ಇದ್ದರೂ ಅವರು ಹೀಯಾಳಿಸ್ಕೊಂಡು ತೆಗಳಿಸ್ಕೊಂಡು ಬಿದ್ದು ಎದ್ದು ಹಂಗೆ ನಗಿಸ್ತಾರೆ. ನನಗೆ ಅದು ಇಷ್ಟ ಸರ್. ಅಂದರೆ ಸಿಚುವೇಶ್ನಲ್ ಕಾಮಿಡಿ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಕಾಮಿಡಿ ಆಗಿರ್ಬೋದು, ಪ್ರತಿಯೊಂದನ್ನು ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಸರ್. ಹೀಗಾಗಿ ಅವರಿಂದ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಅವರು ಲೈಫ್ ಸ್ಟೋರಿ ಕೂಡ ಅಷ್ಟೇ ಕಷ್ಟದಾಯಕವಾಗಿದ್ದರೂ ಕೂಡ ಅವರು ಲೈಫ್ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ಅವರು ಅನಾಥಾಶ್ರಮದಲ್ಲಿ ಬೆಳೆದು ಏನೇನೋ ಆಗಿ ಎಲ್ಲೆಲ್ಲೋ ಆಗಿ ಇಡೀ ವರ್ಲ್ಡ್ಗೆ ಫೇಮಸ್ ಕಾಮಿಡಿಯನ್ ಆಗಿದ್ರಲ್ಲ, ಆ ಒಂದು ಸ್ಟೋರಿ ನನಗೆ ಭಾಳ ಇಷ್ಟ. ಹಿಂಗಾಗಿ ಚಾರ್ಲಿ ಚಾಪ್ಲಿನ್ ತುಂಬ ಲವ್ ಮಾಡ್ತೀನಿ, ಫಾಲೋ ಮಾಡ್ತಿದ್ದೆ. ರಶ್ಮಿತಾ ಅಂದರೆ ಬೇಸಿಕಲಿ ಚಿಕ್ಕಂದಿಂದಲೇ ಅದೊಂದು ಸ್ಟೇಜು, ಪರ್ಫಾರ್ಮೆನ್ಸು, ಚಪ್ಪಾಳೆ ಎಲ್ಲ ನೋಡ್ಕೊಂಡು ಬಂದಿರ್ತೀರ. ಸಿನಿಮಾ, ಬಿಗ್ ಸ್ಕ್ರೀನು ಈ ಡ್ರೀಮ್ ಇತ್ತ ಆವಾಗಲೇ ಹೇಗೆ ಅಂತ? ಇಲ್ಲ, ನನ್ನ ಐಡಿಯಾ ಇದ್ದಿದ್ದೆ ನಾನು ಡ್ಯಾನ್ಸರ್ ಆಗೇ ಇರ್ತೀನಿ ಜೀವನ ಪರ್ಯಂತ ಬೈ ಪ್ರೊಫೆಷನ್. ನನಗೆ ಗೊತ್ತಿದ್ದೆ ಅದು, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಇತ್ತು. ಬಟ್ ಎಲ್ಲೋ ಮುಂದೆ ಹೋಗ್ತಾ ಹೀಗೆ ನಾನು ಆ್ಯಕ್ಚುಲಿ ಅಪ್ಪಾಜಿಯವ್ರ ಫಿಲ್ಮ್ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ಅವಾಗ ಡ್ಯಾನ್ಸರ್ ಆಗಿ ನೋಡ್ತಾ ಇದ್ದೆ. ಬಿಕಾಸ್ ಅವ್ರದ್ದು ಆ ಥಿಯೇಟರ್ ಫೀಲ್ ಬರೋದಲ್ಲ. ನನಗೆ ಅವ್ರ ಕ್ಯಾರೆಕ್ಟರ್ಸ್ ಆಗಲಿ, ಅವ್ರ ಎಲ್ಲ ಕ್ಯಾರೆಕ್ಟರ್ಸ್ನೂ ಅಷ್ಟು ವರ್ಸಟೈಲಾಗಿ ಪ್ಲೇ ಮಾಡ್ತಾರೆ. ಸೊ ಅದನ್ನು ನೋಡಿ ನನಗೆ ಡ್ಯಾನ್ಸರ್ ಆಗಿ ನೋಡ್ತಾ ಇದ್ದೆ. ನನಗೆ ಅಭಿನಯದಲ್ಲಿ ನಾನು ಅವ್ರ ಕಡೆಯಿಂದ ಏನು ತೊಗೊಳ್ಬೋದು ಅಂತ. ಬಟ್ ಹೋಗ್ತಾ ಎಲ್ಲೋ ಇದು ಆಸೆ ಶುರು ಆಗಿರೋದು ಯಾವಾಗ ಅಂತಲೂ ನನಗೆ ಅಷ್ಟೊಂದು ಗೊತ್ತಾಗಿಲ್ಲ. ಬಟ್ ಐಡಿಯಾ ಇರಲಿಲ್ಲ ಫಸ್ಟಿಂದ ಡೆಫಿನೆಟ್ಲಿ ಬರ್ತೀನಿ ಅಂತ. ಆ್ಯಂಡ್ ಬಂದಿರೋದು ನನಗೆ ಅಷ್ಟೊಂದು ಡಿಫಿಕಲ್ಟ್ ಟ್ರಾನ್ಸಿಷನ್ ಆಗಿಲ್ಲ, ಕಷ್ಟ ಅಂತ ಅನಿಸಿಲ್ಲ. ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಲೈವಲ್ಲಿ ಮಾಡುವಾಗ ನಾವು ಆಡಿಯನ್ಸ್ ತುಂಬ ಆಡಿಯನ್ಸ್ ಇರ್ತಾರಲ್ವ, ಸ್ವಲ್ಪ ಲೌಡಾಗಿರುತ್ತೆ. ನಾವು ಏನು ಆ್ಯಕ್ಟಿಂಗ್ ಮಾಡ್ತೀವಿ ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಕ್ಯಾಮ್ರಾದಲ್ಲಿ ನಾವು ಮಾಡೋ ಚಿಕ್ಕ ಮುಖದಲ್ಲಿ ಮಾಡೋ ಚಿಕ್ಕ ಚೇಂಜಸ್ನು ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಸೊ ನನಗೆ ಅದು ಲೈವ್ ಪರ್ಫಾರ್ಮೆನ್ಸು ಅಷ್ಟೇ ಇಷ್ಟ. ಬಟ್ ಕ್ಯಾಮೆರಾ ಬಂದಾಗ ಅದೊಂಥರ ಹೊಸ ಪ್ರಪಂಚ. ನನಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಇನ್ನೂ ಕಲಿಬೇಕು, ಇನ್ನೂ ಏನು ಮಾಡ್ಬೋದು, ಚಿಕ್ಕ ಫೀಲಿಂಗ್ಸ್ನ ಹೇಗೆ ಮಾತಾಡೋದು ಅಂತ. ನನಗೆ ಅರ್ಥ ಆದಂಗೆ ಕಣ್ಣಿನಲ್ಲೇ ಹೇಳುವಷ್ಟು ಕೇಪಬಿಲಿಟಿ ಒಬ್ಬರು ಆ್ಯಕ್ಟರ್ಗೆ ಇರಬೇಕು ಅಂತ ನಾನು ಕೇಳಿದ್ದೀನಿ. ಆ್ಯಂಡ್ ಕ್ಯಾಮ್ರಾ ಅದನ್ನು ಕ್ಯಾಪ್ಚರ್ ಮಾಡುವಂಥ ಒಂದು ಡಿವೈಸ್. ಸೊ ಅಲ್ಲಿ ಅದ್ರ ಮುಂದೆ ನಿಂತ್ಕೊಂಡು ಮಾಡೋದ್ರಲ್ಲಿ ಇನ್ನೂ ಮಜಾ ಇದೆ. ಸೊ ಅದು ತುಂಬ ಖುಷಿ ಇದೆ ನನಗೆ. ಮ್ಯೂಸಿಕ್ ಬಗ್ಗೆ ಮಾತಾಡ್ತಾಯಿದ್ರು. ಆ್ಯಕ್ಚುಲಿ PD ಇವತ್ತು ಮಾತಾಡ್ಬೇಕಾದ್ರೆ ಒಂದಷ್ಟು ಗ್ಲಿಮ್ಸ್ ಹೇಳಿದ್ರು. ಸರ್ ಮ್ಯೂಸಿಕ್ಕು ಸೂಪರ್ ಸರ್, ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ಟೆಕ್ನಿಕಲಿ ಸಿನಿಮಾಟೋಗ್ರಫಿ ಆಗಿರ್ಬೋದು, ಆ ತಂಡದ ಬಗ್ಗೆ ಮಾತಾಡ್ತಾರೆ ಸರ್. ಈಗ ಮ್ಯೂಸಿಕ್ ಅಂದರೆ 4 ಸಾಂಗ್ ಇದೆ ಸಿನಿಮಾಗಳಲ್ಲಿ. ಪ್ರದೀಪ್ ಮತ್ತು ಪ್ರವೀಣ್ ಬೇವಿ ಅಂತ ತುಂಬ ಚೆನ್ನಾಗಿ ಅದ್ಭುತವಾಗಿ ಸಾಂಗ್ಗಳು ಕೊಟ್ಟಿದ್ದಾರೆ. ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ. ಅಯ್ಯಯ್ಯೋ ರಾಮ ಅಂತ ಒಂದು, ಮತ್ತು ಇನ್ನೊಂದು ಬೊಂಬಮ್ ಸಾಂಗ್ ಅಂತ ಎರಡು ತುಂಬ ಚೆನ್ನಾಗಿ ವ್ಯೂಸ್ ಆಗಿದೆ. ಪ್ರದೀಪ್ ಪ್ರವೀಣ್ ಸರ್ ಅಂತ ಇದನ್ನು ಮಾಡಿಕೊಟ್ರು. ಮತ್ತು ಹಿನ್ನೆಲೆ ಸಂಗೀತ ಬಂದು ರಾಕೇಶ್ ಆಚಾರ್ಯ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಅವರು ಬ್ಯಾಕ್ಗ್ರೌಂಡ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಸಿನಿಮಾಟೋಗ್ರಫಿ ಬಗ್ಗೆ ನಾನು ಹೇಳೋಂಗಿಲ್ಲ, ವಿಜುವಲ್ಸ್ ಎಲ್ಲ ನೀವೇ ನೋಡಿದ್ದೀರಾ. ಗುರುಪ್ರಸಾದ್ ನರ್ನಾಡ್ ಅಂತ ತುಂಬ ಒಳ್ಳೆ ಕ್ಯಾಮ್ರಾಮ್ಯಾನ್ ಅವರು. ಅಂದರೆ ನಂದು ಅವ್ರದ್ದು ಅಂದರೆ ಫಸ್ಟು ಈಗ ಸಿನಿಮಾ ಒಂದು ಮಗು ಇದ್ದಂಗೆ, ಅಪ್ಪ ಅಮ್ಮ ಕ್ಯಾಮ್ರಾಮ್ಯಾನು ಮತ್ತು ಡೈರೆಕ್ಟರ್ ಇದ್ದಂಗೆ ಇವಾಗ. ಅಂದರೆ ಈ 2 ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಯಿತು ನನ್ನ ಮತ್ತು ಗುರು ಸರ್ ಮಧ್ಯೆ. ತುಂಬ ಅಂದರೆ ಯಾವುದೇ ರೀತಿಯಾದಂಥ ಫಸ್ಟ್ ಡೇ 1ನಿಂದನೂ ಕೂಡ ಕೆಲವೊಂದು ಇರುತ್ತೆ ಸೆಟ್ಗಳ ಕನ್ಫ್ಯೂಷನ್ಸ್ ಆದಾಗೋದು, ಸರ್ವೇ ಸಾಮಾನ್ಯ ಎಲ್ಲವೂ ಆಗ್ತಾವೆಲ್ಲ. ಬಟ್ ನಮ್ಮಿಬ್ಬರ ಮಧ್ಯೆ ಯಾಕೆಂದರೆ ಪೇಪರ್ ವರ್ಕ್ ಕರೆಕ್ಟಾಗಿ ಆಗಿರೋದ್ರಿಂದ ಅದು ಗುರು ಸರ್ ಹಿಂಗೆ ಜಸ್ಟ್ ನಾನು ವಿಜುವಲ್ಸ್ ಹೇಳ್ತು ಅಂತಂದರೆ ಅವರು ಶಾರ್ಟ್ ಇಟ್ಟು ಅಂದರೆ ಆ ಥರ ಬೇಕು. ಅಂದರೆ ಡೆಬ್ಯೂ ಡೈರೆಕ್ಟರ್ಗಳಿಗೆ ಆ ಥರ ಕ್ಯಾಮ್ರಾಮ್ಯಾನ್ಗಳು ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದು ಬಿಟ್ಟರೆ ಇನ್ನು ಟೆಕ್ನಿಕಲಿ ಎಲ್ಲ ತುಂಬ ಚೆನ್ನಾಗಾಗಿದೆ. ಸಿನಿಮಾ ಇದೆ, ಸೆಪ್ಟೆಂಬರ್ 19ಕ್ಕೆ ಬರ್ತಾ ಇದೆ. ದಯವಿಟ್ಟು ನೀವು ಸಿನಿಮಾ ನೋಡಿ ಸರ್. ಆಮೇಲೆ ಇನ್ನೊಂದು ಮೆನ್ಷನ್ ಮಾಡ್ಬೇಕು ಸರ್, ನಾನು ನಮ್ಮ DOP ಆಗಿರ್ಬೋದು, ನಮ್ಮ ಆರ್ಟ್ ಡೈರೆಕ್ಟರ್ ಇರ್ಬೋದು. ಆರ್ಟ್ ಡೈರೆಕ್ಟ್ರು ಶರವಣ ಅಂತ ಇಡೀ ನಮ್ಮ ಎಂಟೈರ್ ಸಿನಿಮಾಗೆ ಅದ್ಭುತವಾದ ವರ್ಕ್ ಮಾಡಿಕೊಟ್ಟಿದ್ದಾರೆ ಸರ್. ಎಕ್ಸಾಂಪಲ್ಲು ನಮ್ಮದು ಈಗ ಒಂದು ಸ್ಟ್ರೀಟ್ ಇದೆ ಸರ್, ಆ ಹಳ್ಳಿಯ ಸ್ಟ್ರೀಟು ಅವ್ರದ್ದು ನಾರ್ಮಲ್ ಅವ್ರದ್ದು ಏನು ಪೇಂಟ್ ಹೊಡ್ಕೊಂಡಿದ್ದಾರೆ ಅದು ನಾವು ಬಿಫೋರು ಪ್ರೊಡಕ್ಷನ್ ಮಾಡಬೇಕಾದಾಗ ನಮ್ಮ ಸಿನಿಮಾ ಕಲರ್ ಪ್ಯಾಲೆಟಲ್ಲಿ ಇಷ್ಟು ಕಲರ್ ಇರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಆ ಇಡೀ ಸ್ಟ್ರೀಟ್ಗೆ ನಾವು ಪೇಂಟ್ ಹೊಡ್ಸಿದ್ವಿ. ನಮ್ಗೆ ಹೆಂಗೆ ಬೇಕು ಹಂಗೆ ಪೇಂಟ್ ಹೊಡಿಸಿ ಕಂಪ್ಲೀಟ್ ಶೂಟ್ ಮಾಡಿ ಮತ್ತೆ ಬರಬೇಕಾದಾಗ ಅವ್ರದ್ದು ಹೆಂಗಿತ್ತು ಮತ್ತೆ ಹಂಗೆ ಮಾಡಿಕೊಟ್ಟು ಬಂದಿದ್ದೀವಿ. ಸೊ ಅದ್ರ ಜೊತೆಗೆ ಒಂದಿಷ್ಟು ಸೆಟ್ ಹಾಕಿರ್ಬೋದು. ಅವ್ರು ನೋಡೋಕೆ ಸಣ್ಣಕ್ಕೆ ಹಿಂಗೆ ಇರ್ತಾರೆ ಸರ್,
ಫುಲ್ ಸಣ್ಣಕ್ಕೆ. ಅವರು ಈ ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ಸಿನಿಮಾದಲ್ಲಿ ಅಪ್ಪು ಸರ್ದಿಂದ ಒಂದು ಹಿಂಗೆ ಬರುತ್ತೆ ಗೊತ್ತಾ ಸರ್, ಅಪ್ಪು ಸರ್ದು ಫೋಟೋ ಬರುತ್ತೆ ವಾಲಲ್ಲಿ, ಅದು ಅವರೇ ಬರ್ತಿರೋದು. ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದ. ಬಟ್ ಕೆಲಸ ಮಾತ್ರ ಅದೇ, ಮೊನ್ನೆ ನಾನು ಹೇಳ್ತಾ ಇದ್ದೆ, ತುಂಬ ಸಣ್ಣ ಇರ್ಬೋದು, ಹಲ್ಕ್ ಥರ ಕೆಲಸ ಮಾಡ್ತಾರೆ ಅವರು. ಅಷ್ಟು ಹಾರ್ಡ್ ವರ್ಕರು. ಆಮೇಲೆ ಇವತ್ತು ಈಗ ನಾವು ಒಂದು ಬಜೆಟ್ ಏನೋ ಅಂದ್ಕೊಂಡು ಹೋಗಿರ್ತೀವಿ, ಅದು ಒಂಚೂರು ಜಾಸ್ತಿ ಆದಾಗ ಇರಿ ಸರ್ ನಾನು ಮಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ ಅಂತ ಇರೋದ್ರಲ್ಲೇ ಬೆಸ್ಟ್ ಔಟ್ಪುಟ್ ಕೊಟ್ಟು ನಮ್ಮ ಸಿನಿಮಾ ಪ್ರತಿಯೊಂದು ಪ್ರಾಪರ್ಟೀಸು ಅವರೇ ಡಿಸೈನ್ ಮಾಡಿರೋದು. ನಮ್ಮ ಪೋಸ್ಟ್ ಬಾಕ್ಸ್ ಇರ್ಬೋದು, ಮತ್ತೊಂದು ಒಂದಿಷ್ಟು ಪ್ರಾಪರ್ಟೀಸ್ನ ಅವರೇ ಇಲ್ಲೇ ಪ್ರಿಪೇರ್ ಮಾಡಿ ತೊಗೊಂಡೋಗಿ ಸೆಟ್ ಮಾಡಿದ್ದೀವಿ. ಒಂದಿಷ್ಟು ನೀವು ನೋಡೋಕ್ಕೆ ಮನೆ ಥರ ಅನಿಸುತ್ತೆ ನಾವು ಶೂಟ್ ಮಾಡಿರೋದು, ಬಟ್ ನಾವು ಮನೇಲಿ ಶೂಟ್ ಮಾಡಿಲ್ಲ, ಯಾವುದ್ಯಾವುದೋ ಪ್ಲೇಸಲ್ಲಿ ಶೂಟ್ ಮಾಡಿದ್ದೀವಿ. ಬಟ್ ಅದು ಅಂಥ ಪ್ಲೇಸಲ್ಲಿ ನೀವು ಶೂಟ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ನಾನು ಕೆಲವೊಂದನ್ನು ಸಿನಿಮಾ ರಿಲೀಸ್ ಆದಮೇಲೂ ಹೇಳ್ತೀನಿ, ಯಾಕಂದರೆ ಆ ಕೆಲವೊಂದು ವಿಷುವಲ್ಲು ನೀವು ನೋಡಿರಲ್ಲ ಈಗ ಟ್ರೈಲರಲ್ಲಿ, ಅದು ಸಿನಿಮಾದಲ್ಲಿದೆ. ಅಂಥ ಪ್ಲೇಸಲ್ಲಿ ನಾವು ಶೂಟ್ ಮಾಡಿದ್ವಿ, ಅದನ್ನು ಅದ್ಭುತವಾಗಿ ಡಿಸೈನ್ ಮಾಡಿದರೆ. ಬಟ್ ಅಂದರೆ ಈ ಒಂದು ಪ್ರೆಸೆಂಟ್ ಜನ್ರೇಷನ್ನವರು ಒಂದಿಷ್ಟು ಟೀಮ್ಗಳಿಗೆ ಅಂಥ ಆರ್ಟ್ ಡೈರೆಕ್ಟರ್ ಬೇಕು. ಯಾಕಂದರೆ ನಾವು 3 ಸಾರಿ ಲೊಕೇಶನ್ ನೋಡೋಕೆ ಹೋಗಿದ್ವಿ. 3 ಸಾರಿ ಲೊಕೇಶನ್ ನೋಡೋಕೆ ಹೋದಾಗ ಒಂದಿಷ್ಟು ಈ ಜಾಗದಲ್ಲಿ ಶೂಟ್ ಮಾಡ್ತೀವಿ ಅನ್ನೋದು ಫ್ರೇಮ್ಗಳನ್ನ ಫೋಟೋ ತೊಗೊಳ್ಳೋರು. ಇಲ್ಲಿ ಬಂದು ಇಲ್ಲಿ ಇದನ್ನು ಫಿಟ್ ಮಾಡ್ತೀನಿ, ಅಲ್ಲೇ ಡಿಸೈನ್ ಮಾಡೋರು ಅವರು. ಇಲ್ಲಿ ಇಷ್ಟು ಮಡಕೆ ಇಡ್ತೀನಿ, ಇಲ್ಲಿ ಇದು ಮಾಡ್ತೀನಿ, ಇಲ್ಲಿ ವಾಲ್ಗೆ ಇದು ಸಿಗಿಸ್ತೀನಿ, ಎಲ್ಲ ಇಲ್ಲಿ ಡಿಸೈನ್ ಮಾಡಿ ಫ್ರೇಮು ಪಕ್ಕ ಇಟ್ಟಿರೋರು. ಇಲ್ಲೇನು ಡಿಸೈನ್ ಮಾಡಿರ್ತಾರೋ ಅಲ್ಲಿ ಅದು ಇರೋದು. ಸೊ ಇಲ್ಲಿ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿನಗೆ, ಈ ಜಾಗದಲ್ಲಿ ಈ ಪ್ರಾಪರ್ಟಿ ಇಡ್ತೀನಿ, ಈ ಪ್ರಾಪರ್ಟಿ ಇಲ್ಲಿ ಬರುತ್ತೆ, ಈ ಪ್ರಾಪರ್ಟಿ ಇಲ್ಲಿರುತ್ತೆ, ಫೋಟೋದಲ್ಲಿ ಫಿಟ್ ಮಾಡಿಬಿಡೋರು. ಅಲ್ಲಿ ಹೋದ್ಮೇಲೆ ಅದೇ ಇರುತ್ತೆ. ಸೊ ಇಷ್ಟು ಇನ್ ಡೀಟೇಲ್ ಆಗಿ ವರ್ಕ್ ಮಾಡಿದಾಗ ಯಾವುದೇ ತಂಡಕ್ಕಾಗಲಿ ಪ್ರಾಬ್ಲಮ್ಸ್ ಆಗಲ್ಲ ಸರ್, ಕನ್ಫ್ಯೂಷನ್ಸ್ ಇರಲ್ಲ. DOP ಆದರೂ ಅಷ್ಟೇ ಎಲ್ಲರೂ ಒಂದು ಕ್ಲಾರಿಟಿಯಿಂದ ಕೆಲಸ ಮಾಡಿದ್ರು ಸರ್. ಅಂದರೆ ಸ್ಕ್ರಿಪ್ಟ್ ಹಂಗಿತ್ತು, ಒಂದು ಸ್ಕ್ರಿಪ್ಟ್ ಅಂತ ಬಂದಾಗ ಓಕೆ ಎಲ್ರಿಗೂ ಸ್ಕ್ರಿಪ್ಟ್ ಕೊಟ್ಟಿದ್ದೆ ನೋಡಿ, ಹಿಂಗಿದೆ ಅಂತ ಹೇಳಿದಾಗ ವಿಜುವಲಿ ಎಲ್ರಿಗೂ ಅದು ಕನ್ವೆ ಆಯಿತು. ಆ ಸ್ಕ್ರಿಪ್ಟ್ ಓದ್ತಾನೆ ಓಕೆ ಏನೋ ಹಂಗಾಗುತ್ತೆ ಸಿನಿಮಾ, ಇದು ಕನ್ವೆ ಆಗ್ತದೆ ನಮ್ಗೆ, ಇದನ್ನು ವಿಜುವಲಿ ಹಿಂಗೆ ಇರಬೇಕು ಅಂತೆಲ್ಲ ಕನ್ವೆ ಆಯ್ತು. ಅದು ಇನ್ನೊಂದು ಫನ್ ಹೇಳ್ತೀನಿ ಸರ್. ನಮ್ಮ ಸಿನಿಮಾದ್ದೇ ನಾವು ಸತ್ತು ಮನೆಯಲ್ಲಿ ಭಜನೆ ಮಾಡೋಣ, ಸಾವಿನ ಮನೆಯಲ್ಲಿ ಸಾಂಗ್ ಆಡೋಣ ಫಸ್ಟ್ ಸಾಂಗ್ ಅದು ಆಯಿತಾ. ಸಿನಿಮಾದ ಫಸ್ಟ್ ಶಾಟ್ ಏನಾಗುತ್ತೆ, 1.5 ನಿಮಿಷ 2 ನಿಮಿಷ ಒಂದೇ ಒಂದು ಶಾಟ್ ಇದೆ ಸರ್. ಆ ಶಾಟ್ ತೆಗಿಯೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅಲ್ಲಿ ಹೆಣ ಬೇರೆ ಒಬ್ಬನ ಮಲಗಿಸಿರ್ತೀವಿ. ಅವನೇನು ಅಂದರೆ ಎಣ್ಣೆ ಕೊಟ್ಟರೆ ಮಾತ್ರ ಮಲಗೋದವನು. ಫಸ್ಟು ಒಂದು ಕ್ವಾರ್ಟರ್ ಕೊಡಿಸಿದ್ದಾನೆ, ಕುಡಿದು ಮಲಗಿದ್ದಾನೆ. ಆ ಶಾಟ್ ತೆಗಿಯೋಕ್ಕೆ ನಮ್ಗೆ ಮಿನಿಮಮ್ 1 ಗಂಟೆ ತನಕ ಓಕೆನೇ ಆಗ್ತಾಯಿಲ್ಲ. ಮಧ್ಯದಲ್ಲಿ ಅವ್ನಿಗೆ ಇಳಿದೋಗ್ಬಿಡೋದು, ಅಣ್ಣ ಖಾಲಿ ಐತಿ ಅಣ್ಣ, ಇನ್ನೇನು ಎಲ್ಲ ಓಕೆ ಆಗಿ ಬಂದು ನಿನ್ನಷ್ಟು ಇನ್ನು ಹೆಣ ಎದ್ದು ಬಿಡೋದು. ಥೋ ಅವ್ನು ತಂದು ಕೊಡ್ರಿ ಇನ್ನೊಂದು, ಮತ್ತವ್ನಿಗೆ ಹೊಡ್ಸ್ಬಿಟ್ಟು ಮಲ್ಗು ಅನ್ನೋದು. ಅವನಿಗೆ ನಮ್ಮದು ಆ ಶಾರ್ಟ್ ಮುಗಿಯೋಷ್ಟರಲ್ಲಿ ಹತ್ತತ್ರ 2.5-3 ಗಂಟೆ ಆಗಿತ್ತಾ. ಆ ಶಾರ್ಟ್ ಮುಗಿಯೋಕ್ಕೆ ಅಂದರೆ ಅದು ತುಂಬ ಡಿಫಿಕಲ್ಟ್ ಇತ್ತು ಸರ್ ಶಾರ್ಟ್. ಅದು ಒಂದೇ ಇವರು ಸಿಂಗಲ್ ಸೋಲೋ ಶಾಟ್ ಬೇಕು, ಅದು 1.5-2 ನಿಮಿಷದ್ದು, ಅದು ಬೇಕೇ ಬೇಕು ಅಂತ ಅವ್ರು ನೋಡಿದ್ರೆ ಹಂಗೆ ಎಲ್ಲ ಓಕೆ, ಲಾಸ್ಟ್ ಬಂದು ಹಿಂಗೆ ನಿಲ್ಲಬೇಕು, ಎದ್ದು ಬಿಡ್ತಾನೆ, ಇಲ್ಲಾಂದರೆ ಉಸಿರು ಬಿಟ್ಬಿಡ್ತಾನೆ, ಇಲ್ಲಾಂದರೆ ಕೆಂಬಿಡ್ತಾನೆ, ಹಿಂಗೆಲ್ಲ ಆಗೋದು. ಕೊನೆಗೆ ಅವ್ನು ಟೋಟಲ್ ಒಂದು 2-2.5 ಕ್ವಾರ್ಟ್ರು ಅವ್ನು ಕುಡ್ದಿದ್ದು. ನಮ್ಮ ಲಾಸ್ಟ್ ಶಾರ್ಟು ಓಕೆ ಅಂದಾಗ ಅವನು ಆಲ್ರೆಡಿ 2-2.5 ಕ್ವಾರ್ಟ್ರ್ ಕುಡ್ದಿದ್ರು. ನಮಗೆ ಸಾವಿನ ಮುನ್ನ ಸೀಕ್ವೆನ್ಸ್ ಮಾಡೋದಾಗ 1 ಅಲ್ಲ 2 ಅಲ್ಲ ಸರ್. ಆಮೇಲೆ ಆ ಊರಿನ ಜನ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ, ಬಟ್ ಕೆಲವೊಂದು ಸಾರಿ ನಾವು ಸಿನಿಮಾದವ್ರು ಏನಾಗುತ್ತೆ ಗೊತ್ತಾ ಸರ್, ನಾವು ಟೈಮ್ ಸೆನ್ಸ್ ಅಂದ್ಕೊಳ್ತೀವಿ. ಈಗ ಹಳ್ಳಿಯವರು ಬೆಳಗ್ಗೆ ನಮ್ಗೆ ಶೂಟ್ ಬಂದಿರ್ತಾರೆ, ತಿಂಡಿ ಎಲ್ಲ ಆಗುತ್ತೆ, ಇನ್ನೇನು ವರ್ಕ್ ಸ್ಟಾರ್ಟ್ ಮಾಡಬೇಕು, ಅಪ್ಪ ಒಂಚೂರು ಮಕ್ಕಳನ್ನ ಸ್ಕೂಲ್ ಬಿಟ್ಟು ಬರ್ತೀನಿ ಅನ್ನೋರು. ಅಕ್ಕ ಈಗ ತನಕ ಕೆಲಸ ಸ್ಟಾರ್ಟ್ ಆಗಿತ್ತು ಅಕ್ಕ, ಇನ್ನೇನು ಇರಕ್ಕ ಅಂತ. ಅಪ್ಪ ಇಲ್ಲಪ್ಪ ನಮ್ಮ ಯಜಮಾನ್ರು ಕೇಳಲ್ಲ, ಒಬ್ರು ಹಿಂಗೆ ಹೋಗ್ತಾರೆ, ಇನ್ನೇನು ಮಧ್ಯಾಹ್ನ 3 ಆಗ್ತಿದ್ದಂಗೆ, ಅಪ್ಪ ನಾನು ಹಾಲಿನ ಡೈರಿಗೆ ಹೋಗ್ಬೇಕಪ್ಪ ಬೇಗ ಬಿಡ್ರಪ್ಪ ಅಂತ ಅವರು. ಅಷ್ಟು ಜನದ ಜೊತೆಗೆ ಎಗ್ಗಾಡಿ ಗುದ್ದಾಡಿ, ಬಟ್ ಎಲ್ಲರೂ ಪ್ರೀತಿಯಿಂದನೇ ಕೆಲಸ ಮಾಡಿಕೊಟ್ರು. ನಾವು ಇಲ್ಲಿಂದ ಹೋಗಿರ್ತೀವಿ ಗೊತ್ತಾ, ಒಂದು ಕೆಲಸ ಒಂದು ಪ್ರೋಸೆಸ್ಸಿಗೆ, ಆ ಟೈಮಲ್ಲಿ ಒಂಥರ ಅನ್ಸೋದು. ಬಟ್ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಗೊತ್ತಾ ಸರ್. ಅದಾದಮೇಲೆ 3 ದಿನ ನಾನು ಇವನು ಬರೀ ಶೂಟಿಂಗ್ದೇ ಚರ್ಚೆ. ಮಚ್ಚ ಅದು ಹೆಂಗಾಯ್ತು, ನಮ್ಮ ಕನಸಲ್ಲೇ ಇರಲಿಲ್ವಲ್ಲೋ. ಯಾಕೆಂದರೆ ನಾವು ಒಟ್ಟಿಗೆ ಕ್ಲಾಸ್ಮೇಟ್ ಆಗಿರೋದ್ರಿಂದ ನಮ್ಮ ಮೈಂಡಲ್ಲಿ ಈ ಥರದ್ದು ಒಂದು ಐಡಿಯಾನೇ ಇರಲಿಲ್ಲ, ಅದು ಮುಗಿಸ್ಕೊಂಬಂದ್ಬಿಟ್ಟಿದ್ದೀವಿ. ಇವಾಗ ನಾವು ಬೇರೆ ಸಿನಿಮಾದಲ್ಲಿ ಹೋಗಿ ಆ್ಯಕ್ಟ್ ಮಾಡೋದಕ್ಕೂ ನಾವೇ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋಕ್ಕೆ ಇರುತ್ತಲ್ಲ ಸರ್. ಒಂದು 3 ದಿನ ಬರೀ ಅದೇ ಚರ್ಚೆ, ಆ ಸೀನ್ ಹಂಗಾಯ್ತು ಹಿಂಗಾಯ್ತು, ಅವ್ರು ಬಂದಿದ್ದು ಭಾಳ ಖುಷಿ ಆಯಿತು. ಇದೇ ಒಂದು 3 ದಿನ ಒಂದು ಪೀಕ್ ಝೋನಲ್ಲಿ ಮಾತಾಡಿದ್ದೀವಿ ಒಂದಿಷ್ಟು ತೊಗೊಂಡು.
ಆ್ಯಕ್ಚುಲಿ ಈ ನಿಮ್ಮ ತಂಡದ ಜೊತೆ ಮಾತಾಡ್ಬೇಕಾರೆ ಈಗ ರಘು ಅವ್ರು ಹೇಳ್ತಾಯಿದ್ರು ಸರ್ ನಾನು 150 ಸಿನಿಮಾ ಮಾಡಿದ್ದೀನಿ, 150ನೇ ಸಿನಿಮಾ ಇರಬೇಕೇನೋ, ನನ್ನ ಕೆರಿಯರಲ್ಲಿ ಇದು ಟರ್ನ್ ಆಗ್ಬೋದು, ನನ್ನ ಪಾತ್ರ ಆ ಥರದ್ದು, ನಾನು ಯಾವತ್ತೂ ಮಾಡದೇ ಇರೋಂಥ ಪಾತ್ರ ಇದು ಅಂತ. ಪಿ ಡಿ ಹಂಗೆ ಹೇಳ್ತಾಯಿದ್ರು, ಅನ್ಯೂಶುವಲ್, ನಾನು ಯಾವತ್ತೂ ಕಾಣಿಸ್ಕೊಂಡಿರಲಿಲ್ಲ ಈ ಥರ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗ ನೀವುಗಳು, ಈಗ ಮಾಂತೇಶು ಫಸ್ಟು ಈ ಥರದೊಂದು ಪ್ರೊಜೆಕ್ಷನ್ನು, ಸೊ ಆ್ಯಂಡ್ ಪ್ರೊಡ್ಯೂಸರು ನೀವು, ಅಂದರೆ ಒಂದು ಹೊಸ ಬ್ಯಾಚು ಇಂಡಸ್ಟ್ರಿಗೆ ಸಿಗ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಿದೆ, ಒಂದು ವೈಬ್ ಶುರುವಾಗಿದೆ. ಸೊ ನಿಮ್ಮೆಲ್ಲರ ಆ ತಿರುವುಗಳು ಈ ಸಿನಿಮಾ ಆಗಲಿ ಅನ್ನೋದೇ ನಮ್ಮ ಆಶಯ. ಇಲ್ಲ ಸರ್, ಥ್ಯಾಂಕ್ ಯು. ಅಂದರೆ ಸರ್ ಅದೇ ಹೇಳಿದ್ನಲ್ಲ, ಒಂದು ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಜಾಗದಲ್ಲಿ ಇರಬೇಕು ಅಂತಾರೆ ಸರ್. ಈಗ ನಾವು ಎಲ್ಲರೂ ಸೇರಿ ಒಂದು ಒಳ್ಳೆಯ ಪ್ರಯತ್ನ ಪಟ್ಟಿದ್ದೀವಿ. ಆ ಪ್ರಯತ್ನಕ್ಕೆ ನಮ್ಮ ಆಡಿಯನ್ಸು ಹೇಗೆ ಬೆಂಬಲಿಸ್ತಾರೆ, ಪ್ರೀತಿಸ್ತಾರೆ ನೋಡೋಣ ಸರ್. ಆಮೇಲೆ ಅದೇ ಮೊನ್ನೆ ಯಾರೋ ಒಬ್ರು ಹಿಂಗೆ ಮಾತಾಡ್ತಾ ಇದ್ವಿ, ಇಷ್ಟ ಆದರೆ ಅಪ್ಕೊಳ್ಳಿ, ತುಂಬ ಇಷ್ಟ ಆದರೆ ತಬ್ಕೊಳ್ಳಿ ಅಂತ. ಸೊ ದಯವಿಟ್ಟು ಎಲ್ರಿಗೂ ಹೇಳೋದಷ್ಟೇ, ಒಂದು ಹೊಸ ತಂಡ, ಒಂದು ಹೊಸ ಕತೆ ಜೊತೆಗೆ ಸೆಪ್ಟೆಂಬರ್ 19ಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ವಿ. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡೋರ್ವರೆಗೂ ಕೂತು ನೋಡುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗ. ದಯವಿಟ್ಟು ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಅರಸಯ್ಯನ ಪ್ರೇಮ ಪ್ರಸಂಗಗಳು. ಸೊ ನಿಮಗೆಲ್ಲ ಈ ಪ್ರಸಂಗಗಳು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. 19ನೇ ತಾರೀಕು ಸಿನಿಮಾ ಬರ್ತಾಯಿದೆ. OTTವರೆಗೂ ದಯವಿಟ್ಟು ಕಾಯಬೇಡಿ. ಈ ಥರ ಪಿಕ್ಚರ್ಗಳು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹಿಸಿ. ಇನ್ನೊಂದಷ್ಟು ಸಿನಿಮಾಗಳು ಈ ಥರದ್ದು ಆಗ್ತವೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.